भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतो वन्दे भगवन्तो पुनः पुनः श्रीमच्छङ्करभगवत्पूज्यवाद सद्गुरुभ्यो नमः। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। अधीः भगवो ब्रह्म ಧಾರಾಕಾಶ ಏನಿದೆ ಅಂತ ಕೇಳಿದ್ದಕ್ಕೆ ಎಲ್ಲವೂ ಧಾರಾಕಾಶಲ್ಲೇ ಇದೆ. ಧಾರಾಕಾಶ ಅಂದ್ರೆ ಪರಮಾತ್ಮ. ಜಾವ ಪೃಥ್ವಿಗಳು, ಅಗ್ನಿವಾಯು, ಸೂರ್ಯಚಂದ್ರರು, ವಿದ್ಯುತ್ ನಕ್ಷತ್ರ ಏನಿದೆ, ಹಿಂದೆ ಏನಿತ್ತು, ಮುಂದೆ ಏನು ಬರುತ್ತೆ, ಅಷ್ಟು ಆ ಧಾರಾಕಾಶ ಪರಬ್ರಹ್ಮದಲ್ಲಿ ಇರ್ತಕ್ಕದ್ದು ಅಂತ ಹೇಳಿದರು. ಈಗ ತಂಚೆ ಬ್ರೂಯು ತಮ್ಮನ ಕಂ ಆಚಾರ್ಯ ಬ್ರೂಯು ಶಿಷ್ಯ. ಅವನ ಆಚಾರ್ಯನ ಈ ರೀತಿ ಹೇಳಿಬಿಟ್ರೆ ಏನು ಅಂತ ಹೇಳಿದ್ರೆ ಹೇಳ್ತಾರೆ, ತಂಚೆ ಏವಮುಕ್ತವಂತಂ ಬ್ರೂಯು ಅಂತೆ ಪುನಃ ಅಂತೆ ವಾಸಿನಃ. ತಂಚೇದ್ ಏವಮುಕ್ತವಂತಂ ಬ್ರೂಯುಃ ಪುನಃ ತೇನ್ ಅಸ್ಮಿಶ್ಚೇತ್ ಯಥೋಕ್ತೆ ಚೇತ್ ಅಸ್ಮಿಶ್ಚೇತ್ ಯಥೋಕ್ತೆ ಚೇತ್ ಬ್ರಹ್ಮಪುರೇ ಬ್ರಹ್ಮಪುರೋಪಲಕ್ಷಿತ ಅಂತರಾಕಾಶೇ ಇತ್ಯರ್ಥಃ. ಬ್ರಹ್ಮಪುರೋಪಲಕ್ಷಿತ ಅಂತರಾಕಾಶೇ ಇತ್ಯರ್ಥಃ. ತಮ್ ಅಂದ್ರೆ ತಮ್ ಏವಮುಕ್ತವಂತಂ ತಮ್ ಗುರು. ಈ ರೀತಿಯಾಗಿ ಎಲ್ಲವೂ ಅರ್ಧ ಬ್ರಹ್ಮದಲ್ಲೇ ಇದೆ, ಧಾರಾಕಾಶದಲ್ಲೇ ಇದೆ, ಅಲ್ಲಿಯೇ ಸಮಸ್ತವೂ ಇದೆ, ಈ ವಿಶ್ವಕ್ಕೆಲ್ಲ ಅದೇ ಆಧಾರ ಅಂತ ಈ ರೀತಿ ಹೇಳಿದಂತಹ ಆಚಾರ್ಯನ ಕುರಿತು ಪುನಃ ಅಂತೆವಾಸಿನಃ ಬ್ರೂಯು. ಮತ್ತೆ ಶಿಷ್ಯರು ಹೇಳ್ತಾರಂತೆ, ಸ್ವಾಮಿ ಚೇತ್ ಅಂದ್ರೆ ಒಂದು ವೇಳೆ ಅಂತ ಅರ್ಥ. ಚೇತ್ ಅಂದ್ರೆ ನಿಪಾತ. ಯಥೋಕ್ತಂ ನೀವೇನು ಹೇಳಿದಂತಹ ಯಥೋಕ್ತೆ ಬ್ರಹ್ಮಣಿ ಬ್ರಹ್ಮಪುರೆ, ನೀವು ಹಿಂದೆ ಹೇಳಿದಂತಹ ಬ್ರಹ್ಮಪುರವಾದ ಹೃದಯ ಕಮಲದ ಒಳಗಿರುವ ಆಕಾಶದಲ್ಲಿ ಹೇಳಿದ್ರೆ ಬ್ರಹ್ಮಪುರ ಉಪಲಕ್ಷಿತ. ಉಪಲಕ್ಷಿತ ಅಂದ್ರೆ ಗುರುತಿಸಲ್ಪಟ್ಟ. ಬ್ರಹ್ಮಪುರ ಅಂತ ಹೇಳಿ ಗುರುತಿಸಲ್ಪಟ್ಟಂತಹ ಅಂತರಾಕಾಶ ಅಂದ್ರೆ ಒಳಗಿರುವ ಆಕಾಶ ಅಂದ್ರೆ ಪರಮಾತ್ಮಾಕಾಶ, ಚಿದಾಕಾಶ. ಅದು ಇದು ಜಡಾಕಾಶ, ಭೂತಾಕಾಶ, ದೃಶ್ಯಾಕಾಶ, ಅದು ಚಿದಾಕಾಶ, ಚೈತನ್ಯವೇ ಅದು. ಆ ಸಮಂತ ಕಾಶತೆ ಇದೆ ಆಕಾಶ. ಎಲ್ಲ ಕಲ್ಲ ಅದೇ ತೋರ್ತಿರೋದು ಅಂತ ಅಜ್ಞಾನಿಗಳಿಗೆ. ಇರೋದು ಅರಿವು ಇರಲಿಲ್ಲ, ಎಲ್ಲ ಜಗತ್ತು ತುಂಬಿಕೊಂಡೇ ಇದೆ. ಅದು ಅರಿವಿರುವ ಜಾಗ ಇಲ್ಲವೇ ಇಲ್ಲ. ಅಂಥ ಆಕಾಶದಲ್ಲಿ ಅಂತ ಅರ್ಥ. ಇದಂ ಸರ್ವಂ ಸಮಾಹಿತಂ ಸರ್ವಾಣಿ ಚ ಭೂತಾನಿ ಸರ್ವೇ ಚ ಕಾಮಾಃ. ಇದೆಲ್ಲವೂ ಇದಂ ಅನ್ನೋದು ಅಭಿನಯ. ಇದು ನೀವು ಏನೇನು ನೋಡ್ತಿದೀವಿ, ಇಂದ್ರಿಯದಿಂದ, ಮನಸ್ಸಿನಿಂದ, ಬುದ್ಧಿಯಿಂದ ಏನೇನೇನೇನು ನೀವು ಕಲ್ಪಿಸ್ಕೊಳ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ, ಕಾಣ್ತಾ ಇದ್ದೀರಿ, ಅದೆಲ್ಲವೂ ಅಲ್ಲಿಡಲ್ಪಟ್ಟಿದೆ. ಸಂ ಆ ಹಿತಂ. ದುಢಾಯ ಧಾನಪುಣಿಗೆ ಹಿತ ಪ್ರತ್ಯಯ. ಸಂ ಆ ಎರಡು ಉಪಸರ್ಗ ಚೆನ್ನಾಗಿ ಅಲ್ಲೇ ಇಡಲ್ಪಟ್ಟಿದೆ. ಅಂದ್ರೆ ಚೆನ್ನಾಗಿ ಪದ ಏನು ಹೇಳುತ್ತೆ, ರೀಲಿ ಹೇಳಿದಾಗ ಅದು ಅದೇ ಬ್ರಹ್ಮವೇ. ಅರ್ಧಾಕಾಶವಾದ ಧಾರಾಕಾಶ ಬ್ರಹ್ಮವೇ ನಾಮರೂಪಾತ್ಮಕ ಜಗತ್ತಾಗಿ ತೋರ್ತಾ ಇದೆ ಹೊರತು ಜಗತ್ತಿಗೆ ಸೆಲ್ಫ್ ಮೇಲೆ ಅಥವಾ ಒಂದು ಪೀಠದ ಮೇಲೆ ಒಂದು ಪದಾರ್ಥ ಇಡುವ ಹಾಗೆ ಎರಡಲ್ಲ. ಅದು ಇಡಿಸ್ಕೊಂಡ ಜಗತ್ತು, ಇಡಲ್ಪಟ್ಟ ಬ್ರಹ್ಮ, ಇಡಲ್ಪಟ್ಟ ಜಗತ್ತು, ಇಡಿಸ್ಕೊಂಡ ಬ್ರಹ್ಮ ಅಂತ ಹೀಗೆ ಎರಡಿಲ್ಲ. ಅದೇ ಹಾವು ಹಗ್ಗದಲ್ಲಿ ಇಡಲ್ಪಟ್ಟ ಹಾಗೆ ಇಡಲ್ಪಟ್ಟಿದೆ. ಹಾವು ತೋರಿಕೆ, ಹಗ್ಗವೇ ಅಲ್ಲಿ ನೋಡಿದ ಹಾಗೆ ಈ ಜಗತ್ತಿರೋದು. ಆದರೂ ವ್ಯವಹಾರ ದೃಷ್ಟಿಯಿಂದ ಒಪ್ಕೊಂಡು ಇದೆಲ್ಲ ಅಂತ ಇದಂ ಸರ್ವಂ ಅಂತ ಏನೇನು ತೋರ್ತಾ ಇದೆ ಅದೆಲ್ಲವೂ ಅಲ್ಲೇ ಇಡಲ್ಪಟ್ಟಿದೆ ಅಂತ ಅನ್ನೋದಾದ್ರೆ. ಸರ್ವಾಣಿ ಭೂತಾನಿ ಸರ್ವೇ ಚ ಕಾಮ. ಎಲ್ಲ ಭೂತಗಳು ಅಂದ್ರೆ ಸ್ಥಾವ ಜಂಗಮಾತ್ಮಕ ಭೂತಗಳು. ಎಲ್ಲ ಕಾಮಗಳಿಂದ ಪ್ರಾಣಿಗಳು ಬಯಸಲ್ಪಟ್ಟ ಕಾಮ್ಯಂತೆ ಕಾಮಾಹ, ಬಯಸಲ್ಪಟ್ಟ ಪದಾರ್ಥಗಳು. ಏನೇನನ್ನ ಅವರು ಧನಕನಕ ವಾಹನ ವಸ್ತುಗಳನ್ನು ಬಯಸ್ತಾರೆ, ಏನೇನು ಸ್ತ್ರೀಯನ್ನು ಅಪಾನಾದಿ ಭೋಗಗಳನ್ನು ಬಯಸ್ತಾರೆ, ಅದೆಲ್ಲೂ ಅಲ್ಲೇ ಇಡಲ್ಪಟ್ಟಿದೆ ಅಂತ. ಕಥಮಾಚಾರ್ಯೇಣ ಅನುಕ್ತಾಃ ಕಾಮಾಃ ಅಂತೆವಾಸಿಭಿರುಚ್ಯಂತೆ. ಕಥಮಾಚಾರ್ಯೇಣ ಅನುಕ್ತಾಃ ಕಾಮಾಃ ಅಂತೆವಾಸಿಭಿರುಚ್ಯಂತೆ. ಅಲ್ಲಿ ಗುರುಗಳು ಹೇಳಿರೋದು ಈ ಎಲ್ಲಾ ಲೋಕಗಳು, ಜಾವ ಪೃಥ್ವಿಗಳು, ಅಗ್ನಿವಾಯು, ಸೂರ್ಯಾಸಿತ ಅಷ್ಟೇ ಹೇಳಿದ್ರೆ ಹೊರತು ಎಲ್ಲಾ ಕಾಮಗಳು ಅಂತ ಅಲ್ಲಿ ಹೇಳೇ ಇಲ್ಲ. ಶಿಷ್ಯರನ್ನು ಸೇರಿಸ್ಕೊಂಡ್ಬಿಟ್ರು. ಅದು ಹೆಂಗೆ ಗುರುಗಳಿಂದ ಹೇಳಲ್ಪಡದೇ ಇರುವ ಎಲ್ಲಾ ಕಾಮಗಳು ಹೇಳಲ್ಪಟ್ಟಿದೆ ಅಂತ ಇವರು ಅದನ್ನು ಸೇರಿಸ್ಕೊಂಡ್ಬಿಟ್ಟು ಗುರು ಹೇಳಿದ್ದಾರೆ ಅಂತ ಹೇಳಿ ಅದನ್ನು ಅಧ್ಯಾಹಾರ ಮಾಡಿಕೊಂಡು ಅದನ್ನು ಹೇಳಿಬಿಟ್ರು. ಅವ್ರಿಗೆ ಯಾರು ಅಧಿಕಾರ ಕೊಟ್ಟಿದ್ದು ಶಿಷ್ಯರಿಗೆ? ಗುರು ಹೇಳಿದಾರೋ ಎಲ್ಲ ಕಾಮಗಳು ಅಲ್ಲಿ ಇಡಲ್ಪಟ್ಟಿದೆ ಅಂತ? ಅದೇನು ಹೇಳಿಲ್ಲ, ಎಲ್ಲವೂ ಇಡಲ್ಪಟ್ಟಿದೆ ಅಂತ ಹೇಳಿದ್ದಾರೆ. ಅದಕ್ಕೆ ಶಿಷ್ಯರು ಏನು ಮಾಡಿಬಿಟ್ರು, ತಾವೇ ಅದಕ್ಕೆ ವ್ಯಾಪಕವಾದ ಅರ್ಥ ತಗೊಂಡ್ಬಿಟ್ಟು ಎಲ್ಲವನ್ನಕ್ಕೆಲ್ಲ ಕಾಮಗಳು ಎಲ್ಲವೂ ಇಡಲ್ಪಟ್ಟಿದೆ ಅಂತ ಅರ್ಥ ಆಗತ್ತೆ ಅಂತ ಹೇಳ್ಕೊಂಡು ಕೇಳ್ಬಿಟ್ಟು ಹೀಗೆ ಕೇಳಬಹುದಾ ಅಂತ ಪ್ರಶ್ನೆ.
ಆಚಾರ್ಯರು ಹೇಳದೇ ಇರತಕ್ಕದ್ದಾದ ಎಲ್ಲ ಕಾಮಗಳು ಅಲ್ಲಿ ಇಡಲ್ಪಟ್ಟಿದೆ ಅಂತ ಹೇಳಿ ಅದು ಹೆಂಗೆ ಇಡಲ್ಪಟ್ಟಿದೆ ಅಂತ ಹೇಳಿದಿರಿ ಅಂತ ಶಿಷ್ಯರು ಆಕ್ಷೇಪ ಮಾಡಿದ್ರು ಅಂತ ಹೇಳಿದ್ರೆ ನೈಷ ದೋಷ. ನೈಷ ದೋಷಃ ಶಿಷ್ಯರು ಹೇಳ್ಬೋದು, ಶಿಷ್ಯರು ಹೇಳಿ ತಪ್ಪೇನಿಲ್ಲ ಅಂತ ಇದ್ದಾರೆ. ಏಷಃ ಈ ಆಕ್ಷೇಪವು ನ ದೋಷಃ, ದೋಷಕ್ಕೆ ಕಾರಣವಲ್ಲ. ಯಚ್ಚ ಅಸ್ಯ ಇಹಾಸ್ತಿ ಯಚ್ಚ ನಾಸ್ತಿ ಇತ್ಯುಕ್ತ ಏವ ಹಿ ಆಚಾರ್ಯೇಣ ಕಾಮಾಃ. ಯಚ್ಚಾಸ್ಯೇಹಾಸ್ತಿ ಯಚ್ಚ ನಾಸ್ತಿ ಇತ್ಯುಕ್ತ ಏಷ ಹಿ ಆಚಾರ್ಯೇಣ ಕಾಮಾಃ. ಯದ್ಯಪಿ ಆಚಾರ್ಯರು ಬಾಯ್ಬಿಟ್ಟು ಕಾಮ ಶಬ್ದವನ್ನು ಬಳಸದೆ ಹೋದರು, ಏನೇನಿಲ್ಲಿದೆಯೋ ಏನೇನಿಲ್ಲಿಲ್ಲವೋ ಎಲ್ಲವೂ ಅಲ್ಲಿದೆ ಅಂತ ಹೇಳಿ ಸಾಮಾನ್ಯವಾದ ಹೇಳಿದ್ದರಿಂದ ಅರ್ಥಾತ್ ಆಚಾರ್ಯರಿಂದ ಕಾಮವು ಹೇಳಲ್ಪಟ್ಟಂಗೆ ಆಯಿತು. ಯತು ಅನ್ನೋದು ಸಾಮಾನ್ಯ ನಿಪುಂಸಕಂ, ಏನೇನಿದೆಯೋ ಅಂತ. ಏನೇನಿದೆಯೋ ಅಂತ ಒಟ್ಟು ಜಗತ್ತು ನಾಮರೂಪ ಕರ್ಮ, ನಾಮರೂಪ ಕರ್ಮದ ವಿಷಯದಲ್ಲೇ ಬೈಕೆ ಬರೋದು. ಒಂದು ಹೆಸರು, ಒಂದು ಆಕಾರ, ಒಂದು ಕ್ರಿಯೆ, ಅದು ಬಿಟ್ಟು ಬೇರೆ ಪದಾರ್ಥ ಇಲ್ಲ ಜಗತ್ತಲ್ಲಿ. ಹೆಸರೆಲ್ಲ ವಾಕ್ಕು ಆಗಿದೆ, ರೂಪವೆಲ್ಲ ಪ್ರತ್ಯಯ, ಆಕಾರ ಎಲ್ಲ ಪ್ರತ್ಯಯ ಮನಸ್ಸಿದ್ದು, ಪ್ರಾಣದ ಕ್ರಿಯೆ, ಸ್ವಯಂ ವಾಯು ನಾಮರೂಪ ಕರ್ಮ. ಅದಕ್ಕೆ ಇಂದ್ರಿಯ, ಮನಸ್ಸು, ಪ್ರಾಣ ಅಷ್ಟೆ. ಹಾಗಾಗಿ ಎಚ್ಚ ಅಸ್ಯ ಇಹಾಸ್ತಿ, ಇವನಿಗೆ ಏನೇನು ಇಲ್ಲಿದೆ ಅಂತ ತೋರಿದೆಯೋ ಯಾವುದಿಲ್ಲ ಅಂತ ಈ ರೀತಿ ಗುರುಗಳು ಹೇಳಿರೋದ್ರಿಂದ ಇದನ್ನಂತ ಹೇಳಿದ್ದಾರೆ. ಎಚ್ಚ ಇಹಾಸ ಅದನ್ನು ಹೇಳಿದ್ರಿಂದ ಅರ್ಥಾತ್ ಕಾಮವನ್ನು ಕೂಡ ಗುರು ಹೇಳ್ದಂಗೆ ಆಯಿತು ಅಂತ ಇಟ್ಕೊಂಡು ಶಿಷ್ಯರು ಹೇಳಿದ್ದಾರೆ ಹೊರತು ಶಿಷ್ಯರೇನು ತಪ್ಪಾಗಿ ಕೇಳಿಲ್ಲ. ಇದು ಹೆಂಗೆ ಹೇಳ್ತೀರಾ, ಎಲ್ಲ ಕಾಮಗಳು ಅಲ್ಲೇ ಇದೆ ಅಂತ ಹೆಂಗೆ ಹೇಳ್ತೀರಾ ಅಂತ ಹೇಳಿ ಸರಿಯಾಗಿದೆ. ಅಪಿಚ ಸರ್ವಶಬ್ದೇನ ಉಕ್ತ ಇವ ಕಾಮಾಃ. ಅಪಿಚ ಸರ್ವಶಬ್ದೇನ ಚ ಉಕ್ತಾಃ ಏವ ಕಾಮಾಃ. ಇನ್ನೊಂದು ಇದೆ ಅದರಲ್ಲಿ ಸಂಚಯ ಈ ಶ್ಲೋಕ ಸರ್ವಂ ತದಸ್ಮಿನ್ ಸಮಾಹಿತಂ, ಸರ್ವಂ ತದಸ್ಮಿನ್ ಅಸ್ಮಿನ್ ಸರ್ವಂ ಸಮಾಹಿತಂ. ಸರಿ, ಸರ್ವಶಬ್ದಕ್ಕೆ ಸಂಕೋಚೆ ಕಾರಣ ಅಂತ ಪತ್ತೆ. ನಿಷ್ಕಾರಣವಾಗಿ ಸರ್ವಶಬ್ದಕ್ಕೆ ಸಂಕೋಚ ಮಾಡಬಾರ್ದು. ಎಷ್ಟು ಹೊಂದುತ್ತದೋ ಅಷ್ಟು ತಗೋಬಹುದು. ಸರ್ವಶಬ್ದಕ್ಕೆ ಅಷ್ಟು ಹೊಂದುತ್ತದೆ, ಆದ್ದರಿಂದ ಎಲ್ಲವೂ ಇಡಲ್ಪಟ್ಟಿದೆ ಆ ಬ್ರಹ್ಮದಲ್ಲಿ, ಸಮಸ್ತ ಇಡಲ್ಪಟ್ಟಿದೆ ಅಂದಮೇಲೆ ಕಾಮಗಳು ಅಲ್ಲಿ ಇನ್ಕ್ಲೂಡ್ ಆಯಿತು, ಸರಿತು. ಹಾಗೆ ಸರ್ವಶಬ್ದದಿಂದ ಎಲ್ಲವೂ ಹೇಳಲ್ಪಟ್ಟಿದೆ ಅಂತಾಗಿ ಕಾಮವು ಅಲ್ಲಿ ಅಂತರ್ಗತವಾಗತ್ತೆ. ಯದಾ ಯಸ್ಮಿನ್ ಕಾಲೇ ಏತತ್ ಶರೀರಂ ಬ್ರಹ್ಮಪುರಾಖ್ಯಂ, ಯದಾ ಯಸ್ಮಿನ್ ಕಾಲೇ ಏತತ್ ಶರೀರಂ ಬ್ರಹ್ಮಪುರಾಖ್ಯಂ, ಜರಾ ವಲಿ ಫಲಿತಾದಿ ಲಕ್ಷಣ ವಯೋಹಾನಿರ್ವಾ ಆಪ್ನೋತಿ. ಜರಾ ವಲಿ ವಲಿ ಫಲಿತ ವಲಿಪಾಲ, ಜರಾ ವಲೀಪ ವಲಿಪ ಅಲ್ಲ, ವಲಿ ಫಲಿತ. ಜರಾ ವಲೀಪಾದಿ ಲಕ್ಷಣ ವಯೋರ್ಹಾನಿರ್ವಾ ಆಪ್ನೋತಿ. ಶಸ್ತ್ರಾದಿನ ವೃಕ್ಣಂ ಪ್ರಧ್ವಂಸತೆ, ಶಸ್ತ್ರಾದಿನಾ ವಾ ವೃಕ್ಣಂ ಪ್ರಧ್ವಂಸತೆ. ವಿಸ್ರಂಸತೆ ವಿನಶ್ಯತಿ, ವಿಸ್ರಂಸತೆ ವಿನಶ್ಯತಿ. ಕಿಂತತೋ ಅತಿಶಿಷ್ಯತೆ, ಕಿಂತತೋ ಅನ್ಯದತಿಶಿಷ್ಯತೆ. ಯಾವಾಗ ಆಗತ್ತಲ್ಲ ಶರೀರ ವಯಸ್ಸಾಗ್ತಾ ಯಾವ ಕಾಲದಲ್ಲಿನ ಯಾವ ವಯಸ್ಸಿನಲ್ಲಿ 60 70 ಆದ ಕೂಡಲೇ ಈ ಶರೀರವು ಯಾವ ಶರೀರವು ಬ್ರಹ್ಮಪುರ ಅಂತ ಕರೆಸ್ಕೊಂಡಂಥ ಶರೀರವು ಜರ ಅಂದ್ರೆ ಮುಪ್ಪು, ವಲಿ ಅಂದ್ರೆ ಸುಕ್ಕು, ಫಲಿತ ಅಂದ್ರೆ ಹಣ್ಣಾಗೋದು. ಅಂಗಂಗಲಿತಂ ಫಲಿತಂ ಮುಂಡಂ ಅಂತ. ತಲೆ ಬಿಳಿ ಕೂದಾಗಿ ಹಣ್ಣಾದ್ರೆ ಫಲಿತ ಅಂತಾರೆ. ಮೈಯಲ್ಲಿ ಸುಕ್ ಬಂದ್ರೆ ವಲಿ ಅಂತ ಅಂತಾರೆ. ಸುಕ್ ಆಗೋದು ವಲಿ ಫಲಿತ. ಆದಿ ಶಬ್ದದಿಂದ ದೃಷ್ಟಿಹೀನ, ಬಾಧಿರ್ಯ, ಶ್ರವಣ ಶಕ್ತಿಹೀನ ಇತ್ಯಾದಿಗಳಿಂದ ಕೂಡಿದಾಗ ಆಗುತ್ತದೆಯೋ ವಯೋಹಾನಿ, ವಯಸ್ಸಹ ಹಾನಿ, ವಯೋಹಾನಿ, ವಯಸ್ಸು ಕೂಡಿ ಆಯ್ತು. ಪಿತೃನಾಗಹ್ಯೇತರಿಹಿನೀಯ, ಇದು ಪಕ್ಷಕ್ಕೆ ಸೇರ್ಕೊಂಡು ಖರ್ಚಾಗ್ತಾ ಇದ್ದಾನೆ ನೀನು ಗುಂಪಿಗೆ ಅಂತ ಶ್ರುತಿ ಹೇಳ್ತಾ ಇದೆ. ಹಾಗೆ ಯಾವ ಕಾಲದಲ್ಲಿ ಈ ಬ್ರಹ್ಮಪುರ ಎಂಬ ಹೆಸರಿನ ಶರೀರವು ಈ ರೀತಿ ಆದದ್ದಾಗಿ ವಯೋಹಾನಿ ಆಗಿದ್ದನ್ನು ಪಡ್ಕೊಳತ್ತೋ ಇದು ಒಂದು. ಅಥವಾ ಮಧ್ಯ ವಯಸ್ಸಲ್ಲೇ ಶಸ್ತ್ರಾದಿಗಳಿಂದ, ಖಡ್ಗ, ಬಾಣ, ಕೊಡ್ಲಿ, ಮಚ್ಚು ಇತ್ಯಾದಿಗಳಿಂದ ವೃಕ್ಣಂ ಪ್ರಧ್ವಂಸತೆ. ವಸ್ತು ಛೇದನೆ ಕೃತಪ್ರತ್ಯಯ ವೃಕ್ಣ ಆಗತ್ತೆ. ಓದಿತು ನಿಷ್ಠಾಯ ಅಂತ ಧಾತುವಿನಲ್ಲಿ ಓಕಾರ ಸೇರಿಸಿದ್ರೆ ನಿಷ್ಠಾ ಪ್ರತ್ಯಯದಲ್ಲಿ ನತ್ವ ಬರುತ್ತೆ. ವೃಶ್ಚತಿ ಲಟ್ಟು, ವೃಶ್ಚತಿ ಲಟ್ಟು ಅದು ವಸ್ತುವಿಗೆ ಕ್ಷಪ್ರತ್ಯಯದಲ್ಲಿ ವೃಕ್ಣ ಬರುತ್ತೆ. ಮಗ್ನ ಮಜ್ಜೋಶುದ್ದು ಅದು ಮಗ್ನ ಆಗುತ್ತೆ.
ಹೀಗೆ ವೃಕ್ಕ ಕಡಿಯಲ್ಪಟ್ಟದ್ದಾಗಿ ಆಗುತ್ತದೆ. ಯೋ ಪ್ರಧ್ವಂಸತೆ ಧ್ವಂಸ ಅಧಪತನೆ ಪ್ರಾಪಸರ್ಗ ಪೂರ್ತಿ ವಿಧ್ವಂಸ ಕೊಲಾಪ್ಸ್ ಆಗ್ಬಿಡುತ್ತೋ. ಧ್ವಂಸ ಅಧಪ ಎಲ್ಲ ಸಡ್ಲ ಆಗ್ಬಿಡುತ್ತೆ. ಕೈಕಾಲ ಏನು ಸ್ವಾಧೀನ ಇಲ್ಲದಾಗ ಆಗ್ಬಿಡುತ್ತೋ. ವಿನಶ್ಯತಿ ಆಯ್ತು ಹಾಳಾಯ್ತು ಅಂತ ನಾಶವಾಗ್ಬಿಡುತ್ತದೋ. ಅವ್ನು ಏನಿರುತ್ತೆ ಅಲ್ಲಿ ನಿಂತೀನಿ ಆ ದೇಹದೊಳಗೆ ನಿರಂದ್ರಲ್ಲ ಬ್ರಹ್ಮಪುರವಾದ ಈ ಶರೀರದೊಳಗೆ ಹರಂ ಪುಂಡರೀಕಂ ವೇಶ್ಮ ಅಲ್ಪವಾದಂತಹ ಕಮಲದಾಕಾರದಲ್ಲಿರ್ತಕ್ಕಂಥ ಮನೆ, ಅದರೊಳಗೆ ಹರೋಸ್ಪಿನ್ನಂತರ ಆಕಾಶ ಅಂತ ಏನು ಭಾಳ ಅರ್ಧೆ ಮಾಡಿದ್ರಲ್ಲ, ಅದೆಲ್ಲ ಎಂತ ಇರುತ್ತೆ ಸತ್ವದ್ಮೇಲೆ ಆಯ್ತು ಎಲ್ಲ ಆಯ್ತು. ಘಟೆ ವಿನಷ್ಟೆ ತದ್ಗತ ಕ್ಷೀರ ಸರ್ಪ್ಯಾದಿಕಂ ಸರ್ಪಿಷಾದಿಕಂ ಯಥಾ ವಿನಶ್ಯತಿ. ಗಡಿಗೆ ಹೊಡೆದ ಮೇಲೆ ಅಲ್ಲಿರೋ ಹಾಲು ತುಪ್ಪ ಇತ್ಯಾದಿ ಹೇಗೆ ಹಾಳಾಗೋಗ್ತದೋ ಅದೇ ಹೋದ್ಮೇಲೆ ಅವೆಲ್ಲ ಹೋಯ್ತಲ್ಲ ಅಂತ. ತತ್ವ ಅನ್ನದನ್ನ ಅಶಿಷಿ ಕಿಂತತ್ವ ಅನ್ನದ ದಿಶಿ ಏನ್ ತಾನೆ ಅದಕ್ಕಿಂತ ಬೇರೆ ಉಳಿದಿರುತ್ತೆ. ಅದೇ ಬರೀತಾರೆ ಘಟಾಶ್ರಿತ ಕ್ಷೀರ ದಧಿ ಸ್ನೇಹಾದಿವತ್. ಘಟಾಶ್ರಿತ ಕ್ಷೀರ ದಧಿ ಸ್ನೇಹಾದಿವತ್. ಘಟನಾಶೆ ದೇಹನಾಶೆ ಘಟನಾಶೆ ಕಾಮ ಘಟನಾಶೆ ದೇಹನಾಶೇಪಿ ದೇಹಾಶ್ರಯಂ ಉತ್ತರೋತ್ತರಂ. ದೇಹನಾಶೇಪಿ ದೇಹಾಶ್ರಯಂ ಉತ್ತರೋತ್ತರಂ. ಪೂರ್ವಪೂರ್ವನಾಶ ನಶ್ಯತಿ ಇತ್ಯಭಿಪ್ರಾಯಃ. ಪೂರ್ವಪೂರ್ವನಾಶಾತ್ ನಶ್ಯತಿ ಇತ್ಯಭಿಪ್ರಾಯಃ. ಗಡಿಗೆಯನ್ನು ಆಶ್ರಯಿಸಿಕೊಂಡದ್ದಾಗಿದೆ ಹಾಲು ಮತ್ತು ಮೊಸರು ಅಥವಾ ತುಪ್ಪ ಎಣ್ಣೆ ಮುಂತಾದವುಗಳು ಗಡಿಗೆ ನಾಶವಾಗಿಬಿಟ್ರೆ ಗಡಿಗೆ ನಾಶ ಆಗೋದನ್ನು ನಿಲ್ಲಿಸಿ ಅದು ನಾಶ ಆಗ್ತದೆ. ಎಲ್ಲ ಒಂದು ಮರಳ ಮೂಟೆ ಮೇಲೆ ಮರಳ ರಾಶಿ ಮೇಲೆ ಗಡಿಗೆಯಲ್ಲಿ ಹಾಲು ಮೊಸರು ಇಟ್ಬಿಟ್ಟು ಗಡಿಗೆ ಹೊಡೆದೋಯ್ತು ಅಂದೆ ಅದೆಲ್ಲ ಮರಳ ಸೇರೋಬಿಡುತ್ತೆ, ತಕ್ಕೊಳಕ್ಕಾಗಲ್ಲ. ಮತ್ತೆ ನೆಲ ಮೇಲೆ ಅದು ಹಿಂಗೆ ಮತ್ತೆ ಗುಡಿಸ್ಕೊತೀನಿ ಹಿಂಗೆ ಮಾಡ್ತಾ ಹೇಗೋ ಅನ್ಕೋಬೋದು. ಮರಳ ರಾಶಿ ಮೇಲೆ ಗಡಿಗೆ ಹೊಡೆದೋಯ್ತು ಅಲ್ಲಿದ್ದಂತ ತುಪ್ಪ ಅಥವಾ ಆ ಕರಗಿ ತುಪ್ಪ ಏನು ತಗೋತೀಯ? ಏನು ನೋಡೋಕ್ಕಾಗಲ್ಲ. ಆಯ್ತು. ಹಾಗೆ ದೇಹ ನಾಶವಾದರೆ ಇಂದ್ರಿಯೂ ನಾಶವಾಗುತ್ತೆ. ಇಂದ್ರಿಯ ನಾಶವಾದ್ಮೇಲೆ ಮನಸ್ಸು ಬುದ್ಧಿ ನಾಶವಾಗುತ್ತೆ, ಹೃದಯ ನಾಶವಾಗುತ್ತೆ. ಈಗ ಉತ್ತರೋತ್ತರ ಮುಂದಿನ ನಾಶವಾದ್ಮೇಲೆ ಮುಂದಿನ ನಾಶವಾಗ್ತಾ ಹೋಗುತ್ತೆ. ಹೃದಯವೂ ನಾಶವಾಗುತ್ತೆ, ಹೃದಯದೊಳಗಿದ್ದು ನಾಶವಾಗುತ್ತೆ. ಅವನಲ್ಲಿ ಇರೋಕ್ಕಾಗುತ್ತೆ. ಬಲ್ಬೇ ಹೋದ್ಮೇಲೆ ಕರೆಂಟ್ ಅಂತ ಬೆಳಕಂತ ಬರುತ್ತೆ. ಕರೆಂಟ್ ಇರ್ಬೋದು, ಅದು ಇದ್ದಿದ್ದು ಪ್ರಯೋಜನ ಇಲ್ಲ. ಅದು ಇದೇನು ಅನ್ಬೋದು, ಅದು ಇದೇನು ಅನ್ನೋಕ್ಕಾಗಲ್ಲ. ಇಲ್ಲ ಅದು ದಾಷ್ಟಾಂತದಲ್ಲಿ ಆ ದಹರಾಕಾಶ ಸತ್ತೋದ್ಮೇಲೆ ಇದೆ ಅಂತ ಹೇಳಕ್ಕೆ ಮುಂದಿನದು ನಾಶವಾದ ಮೇಲೆ ಹಿಂದಿಂದಿನದು ನಾಶವಾಗುತ್ತೆ ಅಂಥೇಳಿ ಅಭಿಪ್ರಾಯ. ಹಾಗಾಗಿ ಜಲಾದಿಗಳಿಂದ ದೇಹಾದಿಗಳು ಶಿಥಿಲವಾಗಿ ನಾಶವಾದ ಮೇಲೆ ಆ ಬ್ರಹ್ಮಪುರವಾದ ದಹರಪುಂಡರೀಕ ಆಕಾಶದ ಒಳಗಿರುವ ದಹರಪುಂಡರೀಕದ ಒಳಗಿರುವ ಆ ಅರ್ಧಾಕಾಶ ಏನಿರುತ್ತೆ, ಎಂಥದ್ದು ಇರಲ್ವಲ್ಲ ಅಂತ ಈ ರೀತಿ ಆಕ್ಷೇಪ ಇದು. ಏವಂ ಪ್ರಾಪ್ತೆ ನಾಶೆ ಕಿಂತತೋ ಅನ್ಯದ್ ಯಥೋಕ್ತಾತ್ ಇಂದತೋ ಅನ್ಯದ್ ಯಥೋಕ್ತಾತ್ ಅತಿಶಿಷ್ಯತೆ ಅವತಿಷ್ಠತೆ. ಈ ರೀತಿ ಪ್ರಾಪ್ತವಾಗಿ ಈ ದೇಹಾದಿಗಳ ನಾಶವು ಒದಗಲಾಗಿ ಬಂದೊದಗಲಾಗಿ ಅದಕ್ಕಿಂತ ಬೇರೆಯಾಗಿದೆ. ಮೇಲೆ ಹೇಳಿದ್ದಾಗ ನೀವು ಹೇಳಿದಲ್ಲ ಎಲ್ಲ ಜಾವಾಪಸಗಳು ಇದೆ, ಅಗ್ನಿವಾಯು ಇದ್ದಾರೆ, ಸೂರ್ಯಚಂದ್ರ ಏನಿರುತ್ತೆ, ಯಾವುದು ಇಲ್ಲ. ಅತಿಶಿಷ್ಯ ಕಿಂಬಂದು ಯಾವುದು ಉಳಿದಿರುತ್ತೆ ಅಂತ ಅವತಿಷ್ಠತೆಯನ್ನು ಸಮಪ್ರವಿಭ್ಯಸ್ಥ ಇದಕ್ಕೆ ಆತ್ಮೀಯ ಪದ ಆಗತ್ತೆ. ಸಮಪ್ರವಿಭ್ಯಸ್ಥ ಅವ ಇತ್ಯಾದಿ ಈಗ ಅವತಿಷ್ಠತಿ ಆಗಲ್ಲ. ಹಾಗೆ ಯೋವತಿಷ್ಠತಿ ನೇಂಗತೆ ಮಾಡಿದ್ದಾರೆ ಗೀತೆಯಲ್ಲಿ. ಯೋವತಿಷ್ಠತೆ ನೇಂಗತೆ ಆಗಬೇಕು. ಭಾಷ್ಯಕಾರರು ಛಂದೋಭಂಗ ಭಯಾತ್ ಪರಸ್ಮೈ ಪದ ಪ್ರಯೋಗ ಅಂದಿದ್ದಾರೆ. ಯೋವತಿಷ್ಠತೆ ನೇಂಗತೆ ಅಂದ್ರೆ ಛಂದ ಹೊಂದಲ್ಲ, ಒಂದು ಗುರು ಆಗ್ಬಿಡುತ್ತೆ. ತಿಷ್ಠತಿ ಆದ ಲಘು, ಅವಾಗ ಪ್ರಾಸ ಹೊಂದತ್ತೆ. ಯೋವತಿಷ್ಠತೆ ನೇಂಗತೆ ಅಂದ್ರೆ ಹೇಳಕ್ಕಾಗ್ತದೆ. ಆಗ ವ್ಯಾಸರು ಏನು ಮಾಡ್ಬಿಟ್ರು, ಅದನ್ನ ಪರಸ್ಮೈ ಪದ ಮಾಡ್ಕೊಂಡ್ಬಿಟ್ರು. ಛಂದೋಭಂಗ ಭಯ ಅದು ಆರ್ಷ ಪ್ರಯೋಗ ಅಷ್ಟೇ. ಅವ್ರಿಗೆ ಉಂಟು, ಅವರು ಋಷೀಣಾಂ ಪುನರಾಜ್ಞಾನ ವಾಚಮರ್ಥ ಒಂದು ಅವ್ರು ಹೇಳ್ದಂಗೆ ಪ್ರಯೋಗ ಮಾಡ್ಕೋಬೇಕು. ಏನು ನಾವು ಹೇಳಿ ಪ್ರಯೋಗ ಮಾಡೋದು ಅಷ್ಟೇ ಅಂತಾರೆ. ನ ಕಿಂಚಿತ್ ಅವಶಿಷ್ಯತೆ ಇತ್ಯಭಿಪ್ರಾಯ. ಏನು ಉಳಿದಿಲ್ಲ, ಅಲ್ಲಿಂದ ಉಳಿದ್ರೆ ಚಾಂಬ್ರು ಅಂತ ನಮ್ಮ ಸಂಕೇತಿ ಭಾಷೆಯಲ್ಲಿ. ಚಾಂಬ್ರು ಅಂದ್ರೆ ಬೂದಿ, ಅಲ್ಲೇನಿದೆಯೋ ಬೂದಿ ಅಂತ. ದೇಹ ಹೋದ್ಮೇಲೆ ಅಂಥ ಇರುತ್ತಾ? ಇಂದ್ರಿಯವೂ ಇಲ್ಲ, ಮನಸ್ಸು ಬುದ್ಧಿ ಇಲ್ಲ, ಪ್ರಾಣ ಇಲ್ಲ, ಒಳಗೆ ಧರಾಕಾಶವೂ ಇಲ್ಲ, ಏನೂ ಇಲ್ಲ, ಎಲ್ಲ ಹೋಗ್ಬಿಡುತ್ತಲ್ಲ ಸ್ವಾಮಿ ಅಂತ
ಈ ರೀತಿ ಶಿಷ್ಯರು ಗುರುಗಳ ಹತ್ರ ಆಕ್ಷೇಪಣೆ ಮಾಡಲಾಗಿಯೇ ಅದಕ್ಕೆ ಆಚಾರ್ಯ ಹೇಳ್ಬೇಕಂತ ಶ್ರುತಿ ಹೇಳ್ಕೊಡ್ತಾ ಇದೆ. ಹಿಂಗೆ ಹೇಳಿ ಆಚಾರ್ಯರೇ ಶಿಷ್ಯರಿಗೆ ಈ ರೀತಿ ನೀವು ಉತ್ತರ ಕೊಡಿ ಅಂತ ಹೇಳಿ ಶ್ರುತಿಯೇ ಆಚಾರ್ಯರಿಗೆ ಹೇಳ್ಕೊಡ್ತಾ ಇದೆ. ಏವಮಂತೇವಾಸಿಭಿಶ್ಚೋದಿತಃ ಸಹ ಆಚಾರ್ಯೋ ಬ್ರೂಯಾತ್. ಏವಮಂತೇವಾಸಿಭಿಶ್ಚೋದಿತಃ ಸಹ ಆಚಾರ್ಯೋ ಬ್ರೂಯಾತ್. ತನ್ಮತಿಮಪನಯನ್. ಈ ರೀತಿ ಅಂತೆವಾಸಿಗಳಿಂದ ಶಿಷ್ಯರುಗಳಿಂದ ಆಕ್ಷೇಪಿಸಲ್ಪಟ್ಟವನಾದಂತಹ ಆಚಾರ್ಯನು ಹೇಳಬೇಕು ಅವರ ಆ ತಪ್ಪು ಮತಿಯನ್ನ. ಶಿಷ್ಯರ ಏನೂ ಇರಲ್ಲ, ಎಲ್ಲ ನಾಶವಾಗ್ಬಿಡತ್ತೆ ಅನ್ನುವಂಥ ಮತಿ, ತಪ್ಪು ಮತಿ ಇದೆಯಲ್ಲ, ಅದನ್ನು ಕಳೆಯುತ್ತಾ ಹೇಳ್ಬೇಕಂತೆ. ಅದೇನೂ ಇಲ್ಲ ಅಂತ ಆಗಿರಲ್ಲ ಮಾವಯ್ಯ, ಅದರಲ್ಲಿ ಎಲ್ಲ ಇದ್ದಿದೆ. ಏನಪ್ಪ ಅಂದ್ರೆ ಅಭಿವ್ಯಕ್ತಿ ಇರಲ್ವೇ ಹೊರತು ಆ ಅರ್ಧಾಕಾಶದಲ್ಲಿ ಇಲ್ಲೇ ಹೋಗೋದಿಲ್ಲ ಅಂತ. ಕಥಂ ಕಥಂ ಅಸ್ಯ ದೇಹಸ್ಯ ಜರಯ ಏತದ್ಯಥೋಕ್ತಂ ಅಂತರಾಕಾಶಾಖ್ಯಂ ಬ್ರಹ್ಮ. ಅಸ್ಯ ದೇಹಸ್ಯ ಜರಯ ಏತದ್ಯಥೋಕ್ತಂ ಅಂತರಾಕಾಶಾಖ್ಯಂ ಬ್ರಹ್ಮ. ಯಸ್ಮಿನ್ ಸರ್ವಂ ಸಮಾಹಿತಂ ಯಸ್ಮಿನ್ ಸರ್ವಂ ಸಮಾಹಿತಂ ನ ಜೀರ್ಯತಿ ನ ಜೀರ್ಯತಿ ದೇಹವತ್ ನ ವಿಕ್ರಿಯತೆ ಇತ್ಯರ್ಥಃ. ದೇಹವದ್ ನ ವಿಕ್ರಿಯತೆ ಇತ್ಯರ್ಥಃ. ಈ ದೇಹದ ಮುಪ್ಪಿನಿಂದ, ಈ ದೇಹ ಹಣ್ಣನ್ನಾದ್ರೂ ಅಲ್ಲ ರೈಪ್ ಆದ್ರೂ ಪೂರ್ತಿ ಪಕ್ವಾಗ್ಬಿಟ್ಟಿದೆ ದೇಹ, ಹಣ್ಣಾಗ್ಬಿಟ್ಟಿದೆ, ಹಣ್ಣು ಮುದುಕ. ಆದ್ರೂ ಮೇಲೆ ಹೇಳಿದಂತಹ ಅಂತರಾಕಾಶ ಅಂತ ಹೇಳಿದ್ವಲ್ಲ, ಆ ಪುಂಡರೀಕದ ಒಳಗಿರುವ ಅರ್ಧಾಕಾಶ, ಧಾರಾಕಾಶ, ಆ ಯಾವ ಬ್ರಹ್ಮದಲ್ಲಿ ಧಾರಾಕಾಶದಿಂದ ಕಳಿಸ್ಕೊಂಡಂತಹ ಯಾವ ಬ್ರಹ್ಮದಲ್ಲಿ ಎಲ್ಲವೂ ಉಡಲ್ಪಟ್ಟಿದೆ ನಾವು ಅಂದ್ವೋ, ಆ ಬ್ರಹ್ಮ ಈ ದೇಹ ಮುಪ್ಪಾದ್ರೂ ಮುಪ್ಪಾಗೋಲ್ಲ, ಅದು ಹಣ್ಣಾಗೋಲ್ಲ, ಅದೇನಾಗಲ್ಲ. ಗಡಿಗೆ ಹಳೇದಾಗ್ಬಿಟ್ರೆ ಗಡಿಗೆ ಒಳಗಿರೋ ಆಕಾಶ ಹಳೇದಾಗತ್ತ? ಗಡಿಗೆ ತೂತಾದ್ರೆ ಅಥವಾ ಗಡಿಗೆ ಇನ್ನೇನೋ ವ್ಯತ್ಯಾಸ ಆದ್ರೆ ಒಳಗಿನ ಆಕಾಶಕ್ಕೆ ಏನಾಗುತ್ತೆ? ಹಾಗೆ ಆ ಅಂತರಾಕಾಶ, ಧಾರಾಕಾಶ ಬ್ರಹ್ಮ ಇದೆಯಲ್ಲ, ಯಾವುದಲ್ಲಿ ಇದೆಲ್ಲ ಪಟ್ಟಿದೆಯೋ ನಾವು ಹೇಳಿದೀವೋ, ಆ ಬ್ರಹ್ಮವು ಈ ದೇಹದ ಮುಪ್ಪಿನಿಂದ, ಈ ದೇಹದ ವಿಕಾರದಿಂದ ಅದು ವಿಕಾರವಾಗುವುದಿಲ್ಲ, ಅದು ಬದಲಾವಣೆ ಹೊಂದುವುದಿಲ್ಲ. ಅದು ಅದಕ್ಕೆ ಆ ವಿಕಾರಕ್ಕೆ ಸಾಕ್ಷಿಯಾಗಿರುತ್ತೆ. ಆ ಬದಲಾವಣೆ ಎಲ್ಲಕ್ಕೂ ಸಾಕ್ಷಿಯಾಗಿ ಒಳಗಿದ್ದದ್ದಾಗಿ ಇರುತ್ತೆ. ನಚಾಸ್ಯ ವಧೇನ ಶಸ್ತ್ರಾದಿಘಾತೇನ ಏತದ್ಧನ್ಯತೆ ಯಥಾ ಆಕಾಶಂ. ನ ಚಾಸ್ಯ ವಧೇನ ಶಸ್ತ್ರಾದಿಘಾತೇನ ಏತದ್ಧನ್ಯತೆ ಯಥಾಕಾಶಂ. ಹೇಗೆ ಈ ಭೂತಾಕಾಶ ಯಾವ ರೀತಿ ನೈನಂ ಛಂದಂತೆ ಶಸ್ತ್ರಾಣಿ ನೈನಂ ದಾತಿ ಏನಂ ಆಕಾಶಂ, ಏನಂ ಆತ್ಮಾನಂ ಅಲ್ಲಿರೋದು. ಭೂತಾಕಾಶನ ಕಡಿಯೋಕ್ಕಾಗತ್ತನ, ಸುಡೋಕ್ಕಾಗತ್ತನ, ಒದ್ದೆ ಮಾಡೋಕ್ಕಾಗತ್ತನ? ಏನು ಮಾಡೋಕ್ಕಾಗಲ್ಲ. ಅದೇ ರೀತಿ ಈ ಆತ್ಮನನ್ನ, ಈ ಬ್ರಹ್ಮ ಧಾರಾಕಾಶವನ್ನ ಶಸ್ತ್ರಾದಿಗಳನ್ನ ತುಂಡು ಮಾಡೋಕ್ಕಾಗಲ್ಲ. ಆ ಧಾರಾಕಾಶದ ಕಾರ್ಯವಾಗಿರೋ ಭೂತಾಕಾಶವನ್ನೇ ಏನು ಮಾಡೋಕ್ಕಾಗಲ್ವಂತೆ. ಇನ್ನು ಬ್ರಹ್ಮವನ್ನು ಏನ್ ಮಾಡ್ತೀಯ? ಶಸ್ತ್ರಾದಿಗಳಿಗೂ ಆತ್ಮ, ಬನ್ನಿ, ವಾಯು, ಜಲ, ಅದಕ್ಕೂ ಆತ್ಮ ಕೂತ್ಕೊಂಡಿದೆ. ಅದನ್ನ ವಿಕಾರ ಆಗಲ್ಲ. ಅದು ಸರ್ವಕ್ಕೂ ಸಾಕ್ಷಿಯಾಗಿ, ಸರ್ವಕ್ಕೂ ತಿರುಳಾಗಿ, ಸರ್ವ ವ್ಯವಹಾರಾತೀತ ಪರಮಾರ್ಥವಾಗಿ ಕೂತ್ಕೊಂಡಿರೋದ್ರಿಂದ ಅದನ್ನು ಏನು ಮಾಡ್ಕಲ್ಲ. ಕಾಮಾಕ್ಷಿಮಾನಲ್ಲ, ಅದು ಜಗ್ಗಲ್ಲ. ಯಾವುದಕ್ಕೂ ಏನು ಜಗ್ಗಲ್ಲ. ಹತ್ವಾಭಿಸ ಇಮಾನ್ ಲೋಕಾನ್, ಈ ಲೋಕ ಕೊಂದು ಈ ಲೋಕ ಸುಟ್ಟೋದು, ಬೂದಿಯಾದು. ಏನು ಕನಸಿನಲ್ಲಿ ಚೀನಾದವರು ನಮ್ಮ ದೇಶದ ಮೇಲೆ ಬಾಂಬ್ ಹಾಕಿದ್ರು ಅಂತ ಕನಸಾಯ್ತು. ಆ ಕಾಲ ಎಲ್ಲ ಹೊತ್ತು ದಗ ಉರಿತಾ ಇರುತ್ತೆ. ಬೆಂಗಳೂರು ನಗರ 50 ಅಡಿ 70 ಅಡಿ 100 ಅಡಿ ಹತ್ತ ದಗ ಉರಿತಾ ಇರುತ್ತೆ. ನಾವು ಅದನ್ನ ನೋಡ್ತಾ ಇರ್ತೀವಿ, ಅಲ್ಲೇ ನೋಡ್ತಾ ಇರ್ತೀವಿ. ನಮ್ಗೆ ಅಲ್ಲೇ ನಮ್ಗೆ ಏನೂ ಆಗಿರಲ್ಲ. ಇನ್ನು ಎಚ್ಚೆತ್ತ ಮೇಲೆ ಎಲ್ಲ ತೋರಿಕೆ ಕಲ್ಪನೆ, ಭ್ರಾಂತಿ ಅಷ್ಟ. ಅಮೆರಿಕಾದವರು ಬಾಂಬ್ ಹಾಕಲಿ, ಚೀನಾದವರು ಹಾಕಲಿ, ಏನಾಗಲ್ಲ. ಎಲ್ಲ ಕಲ್ಪನಾ ಲೋಕವೇ ಹೊತ್ತು ಸತ್ಯದೇ. ಶಸ್ತ್ರಾದಿಘಾತದಿಂದ ಆಕಾಶ ಹೇಗೆ ತುಂಡಾಗೋದಿಲ್ವೋ ಅದೇ ರೀತಿ ಈ ಧಾರಾಕಾಶಕ್ಕೆ ಏನೂ ಆಗಲ್ಲ. ಅದು ನಮ್ದೇ ಇಂಟ್ರೊಡ್ಯೂಸು. ನೀವು ಹಾಗಿದ್ದೀರಾ ಅಂತ ಹೇಳ್ತಾ ಇರೋದು, ನೀವು ಅದನ್ನ ನೋಡ್ಕೋಬೇಕು. ನನ್ನನ್ನೇ ಇದು ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾ ಇರೋ ವಾಕ್ಯವೇ ಹೊರತು ಯಾವುದೋ ಕಾಗಕ್ಕ ಗುಬ್ಬಕ್ಕ ಕಥೆ ಹೇಳ್ತಾ ಇಲ್ಲ. ನಾವು ಆ ರೀತಿ ಇರೋರು, ನಮ್ಮ ಸ್ವಭಾವ ಹೀಗೆ, ನಮ್ಮ ಸ್ವರೂಪ ಇದು ಅಂತ. ಕಿಮು ತತೋಪಿ ಸೂಕ್ಷ್ಮತರಂ, ಕಿಮು ತತೋಪಿ ಸೂಕ್ಷ್ಮತರಂ ಶಬ್ದಮಸ್ಪರ್ಶಂ ಬ್ರಹ್ಮ, ಅಶಬ್ದಮಸ್ಪರ್ಶಂ ಬ್ರಹ್ಮ, ದೇಹೇಂದ್ರಿಯಾದಿದೋಷೈಃ ನ ಸಂಸ್ಪೃಶ್ಯತೆ ಇತ್ಯರ್ಥಃ. ದೇಹೇಂದ್ರಿಯಾದಿದೋಷೈಃ ನ ಸ್ಪೃಶ್ಯತೆ ಇತ್ಯರ್ಥಃ. ಈ ಆಕಾಶವೇ ಏನೂ ಆಗಲ್ಲ. ಆಮೇಲೆ ಕಿಮು ವಕ್ತವ್ಯ, ಅದನ್ನ ಕೈಮುತಿಕ ನ್ಯಾಯ. ಕಿಮುತ ಇದೇ ಆಗಿ ಅದಂತ ಆಗತ್ತೆ. ಕಿಂಪುತವೇ ಕೈಮುತಿಕ. ಅದೆಂಗಪ್ಪ? ಇದಕ್ಕೆ ಏನು ಆಗಲ್ಲ. ಆ ಧಾರಾಕಾಶಕ್ಕೆ ಏನಾಗತ್ತೆ?
ತತ್ವಪಿ ಸೂಕ್ಷ್ಮತರಂ. ತತ್ವಪಿ ಇತ್ಯುಕ್ತೆ ಭೂತಾಕಾಶಾದಪಿ ಸೂಕ್ಷ್ಮತರಂ. ಯಾಕಂದ್ರೆ ಭೂತಾಕಾಶಕ್ಕೆ ಶಬ್ದ ಇದೆ, ಅದಕ್ಕೆ ಅಶಬ್ದಂ ಸ್ಪರ್ಶಂ. ಅದಕ್ಕೆ ಶಬ್ದ ಇಲ್ಲ, ಸ್ಪರ್ಶ ಇಲ್ಲ, ವಾಯುಗುಣ ಇಲ್ಲ, ಆಕಾಶ ಗುಣ ಇಲ್ಲ. ಈ ಭೂತಾಕಾಶಕ್ಕೆ ಶಬ್ದ ಗುಣ ಇರೋದು ಇದು ಸ್ಥೂಲವೇ, ದೃಶ್ಯವೇ. ಆಮೇಲೆ ಮನಸ್ಸಿಗೆ ಬುದ್ಧಿಗೆ ಬಂದು ಹೋಗಿ ಮಾಡುತ್ತೆ, ಆಗಮಪಾಯ. ಹಾಗಾಗಿ ಈ ಭೂತಾಕಾಶಕ್ಕೆ ಸೂಕ್ಷ್ಮವಾದ ಬ್ರಹ್ಮವು ದೇಹೇಂದ್ಯಾದಿ ದೋಷಗಳಿಂದ ಮುಟ್ಟಿಸ್ಕೊಳ್ಳೋದಿಲ್ಲ ಅಂತ ಹೇಳೋದೇನಿದೆ, ಮೇಲೆ ಹೇಳಬೇಕಂತ. ಈ ಭೂತಾಕಾಶ ಮುಟ್ಟಿಸ್ಕೊಳ್ಳೋದಂತೆ, ಹೊಡೆಸ್ಕೊಳ್ಳೋದಂತೆ, ನಾಶವಾಗದಂತೆ, ಕಡಿಸ್ಕೊಳ್ಳೋದಂತೆ, ಸುಡಲ್ಪಡೋದು. ಅದಕ್ಕಿಂತ ಸೂಕ್ಷ್ಮವಾದ ಬ್ರಹ್ಮ ಸುಡಿಸ್ಕೊಳ್ಳಲ್ಲ, ಹೊಡೆಸ್ಕೊಳ್ಳಲ್ಲ, ಕಡಿಸ್ಕೊಳ್ಳಲ್ಲ, ಏನಾಗಲ್ಲ ಅಂತ ಹೇಳಬೇಕಾ? ಹೇಳಲೇಬೇಕಾಗಿಲ್ಲ. ಕಥಂ ದೇಹೇಂದ್ಯಾದಿ ದೋಷಿ ನ ಸಂಸ್ಪೃಶ್ಯತೆ ಇತಿ ಕಥಂ ದೇಹೇಂದ್ರಿಯದ ಸ್ಪೃಶ್ಯತೆ ನ ಸ್ಪೃಶ್ಯತೆ ಏತಸ್ಮಿನ್ನವಸರೆ ವಕ್ತವ್ಯಂ ಪ್ರಾಪ್ತಂ ಏತಸ್ಮಿನ್ನವಸರೆ ವಕ್ತವ್ಯಂ ಪ್ರಾಪ್ತಂ ತತ್ ಪ್ರಕೃತ ವ್ಯಾಸಂಗೋ ಮಾ ಭೂದಿತಿ ನೋಚ್ಯತೆ. ತತ್ ಪ್ರಗತವ್ಯಾಸಂಗೋ ಮಾ ಭೂದಿತಿ ನೋಚ್ಯತೆ. ಅದೇನ್ರಿ ದೇಹೇಂದ್ರಿಯ ಮುಂತಾದ ದೋಷಗಳಿಂದ ಅದು ಮುಟ್ಟಲ್ಪಡೋದಿಲ್ಲ ಅಂತ ಹೆಂಗೆ ಹೇಳ್ಬಿಡ್ತೀರಾ ಅಂತ ಕೇಳಿದ್ರೆ, ಅದು ಈ ಅವಸರನ ಸಂದರ್ಭ. ಈ ಜಾಗದಲ್ಲಿ ಅದಕ್ಕೆ ಉತ್ತರ ಕೊಡಬೇಕಾಗಿತ್ತು. ಶ್ರುತಿ ಶಿಷ್ಯರ ಪ್ರಶ್ನೆಗೆ ಇಲ್ಲಿ ಉತ್ತರ ಕೊಡಬೇಕಾಗಿತ್ತು. ಆದರೆ ಕೊಡಬೇಕಾದಾಗಿ ಬಂದು ಒದಗಿದ್ರು ಕೂಡ ನಾನು ಇಲ್ಲಿ ಆತ್ಮಸ್ವರೂಪವನ್ನು ಹೇಳಕ್ ಹೊರಟಿಲ್ಲ, ನಾನಿಲ್ಲಿ ದಹರೋಪಾಸನೆ ಹೇಳಕ್ ಹೊರಟಿದ್ದೀನಿ ಅಂತ. ಅದನ್ನ ಪ್ರಕೃತ ವಿಷಯದ ವ್ಯಾಸಂಗ ಅಂದ್ರೆ ತಪ್ಪೋಗೋದು, ಸಂಘ ಅಂದ್ರೆ ಅಂಟ್ಕೊಳ್ಳೋದು, ಆ ಸಂಘನ ಬಿಟ್ಟೋಗೋದು, ತಪ್ಪೋಗೋದು. ಅದಾಗದೇ ಇರಲಿ. ಪ್ರಕೃತವಾದ ದಹರೋಪಾಸನಾ ವಿಚಾರವು ಔಟ್ ಆಫ್ ಸಬ್ಜೆಕ್ಟ್ ಆಗದೇ ಇರಲಿ. ಅದು ಔಟ್ ಆಫ್ ಸಬ್ಜೆಕ್ಟ್ ಆಗ್ಬಿಡುತ್ತೆ. ಅದನ್ನ ಹೇಳ್ತಾ ಕೂತ್ಕೊಂಡ್ಬಿಟ್ರೆ ಯಾವುದನ್ನ ಆತ್ಮನು ಯಾವ ರೀತಿ ಕೊಲ್ಲಲ್ಪಡೋದಿಲ್ಲ, ಯಾವ ರೀತಿ ಹೊಡಲ್ಪಡೋದಿಲ್ಲ, ಅದನ್ನು ಹಿಂದೂ ವಿರೋಚನಾಖ್ಯಾಯಿಕಾದಲ್ಲಿದೆ. ಮುಂದೆ 8ನೇ ಅಧ್ಯಾಯದ 7ನೇ ಖಂಡದಿಂದ ಮುಂದಕ್ಕೆ ಅಲ್ಲಿ ನಾವು ಅದನ್ನೇ ಹೇಳ್ತೀವಿ. ಆತ್ಮನಿಗೆ ಯಾವ ವಿಕಾರವೂ ಉಂಟೋದಿಲ್ಲ ಅನ್ನೋದನ್ನ ನವಧೇನಾಸ್ಯ ಹನ್ನದೇ. ಅದು ಅವನು ಹೇಳ್ತಲ್ಲ, ಇಂದ್ರ ಸ್ವಪ್ನದಲ್ಲಿ ಏಷ ಸ್ವಪ್ನೇ ಮಹೀಯಮಾನಶ್ಚರತಿ ಏಷ ಆತ್ಮೇತಿ ಹೋವಾಚ ಏತದಮೃತಮ ಭಯಮೇತದ್ ಬ್ರಹ್ಮ ಅಂತ ಪ್ರಜಾಪತಿ ಹೇಳಿದ್ದಕ್ಕೆ, ಅಯ್ಯೋ ಸ್ವಾಮಿ ಹಂತೀವ ಘಂತೀವ ಜ್ವಲಂತೀವ, ಅಲ್ಲೂ ಕೂಡ ಈ ರೀತಿಯಲ್ಲ ಆಗತ್ತಲ್ಲ ಅವನಿಗೆ. ಅಯ್ಯಪ್ಪ, ಇಲ್ಲೇನೋ ಈ ಜಾಗೃತ ದೇಹ ಸಾಮವಾಗಲ್ಲ, ವಕ್ರವಾಗಲ್ಲ, ಇದಾದ್ರೆ ಆಗಲ್ಲ. ಆದ್ರೆ ಅಲ್ಲೂ ಕೂಡ ಅವನಿಗೆ ಏನೇನೋ ಆಗತ್ತಲ್ಲ. ಅವನೇನ್ ಪ್ರಶ್ನೆ ಮಾಡ್ದ, ಇದು ಜಾಗೃತ ದೇಹದ ಅಭಿಮಾನ ಬಿಡಿಸೋಕ್ಕೋಸ್ಕರ ಸ್ವಪ್ನಾತ್ಮ ತಗೊಂಬಂದ. ಅವನು ಏಷ ಅಕ್ಷರಿ ಪುರುಷೋ ದೃಶ್ಯತೆ ಏಷ ಆತ್ಮೀತಿ ಹೋವಾಚ ಅಂತ ಹೇಳಿ ಕಣ್ಣಿನಲ್ಲಿ ನೋಡುವನಾಗಿ ತೋರ್ಪಡ್ತಾನಲ್ಲ, ಆ ದ್ರಷ್ಟ ಸ್ವರೂಪವನ್ನು ಹೇಳ್ದ ಪ್ರಜಾಪತಿ. ಏತದಮತ ಅಭಯಂ ಏತದ್ ಬ್ರಹ್ಮ ಲಕ್ಷಣವನ್ನು ಹೇಳ್ದ. ದೇವೇಂದ್ರ ಏನ್ ಮಾಡ್ಕೊಂಡ್ಬಿಟ್ಟ, ಕಣ್ಣು ಸೇರಿಸ್ಕೊಂಡ್ಬಿಟ್ಟ. ಅಯ್ಯೋ, ಕಣ್ಣೇನಾದ್ರು ಕುರುಡಾದ್ರೆ, ಸೋರ್ಪೇಸು ಮಾಡಿದ್ರೆ, ಕಳಿಸ್ಕೊಂಡ್ರೆ, ಇನ್ನೊಂದಾದ್ರೆ ಎಲ್ಲ ಇದಾಗ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು ಮಾಡಿದಕ್ಕೆ ಮತ್ತೆ ಬ್ರಹ್ಮಚರ್ಯ ಮಾಡು ಅಂತ ಹೇಳಿ 30 ವರ್ಷ ಬ್ರಹ್ಮಚರ್ಯ ಮಾಡಿ ಸ್ವಪ್ನಾತ್ಮನ ಶುರು ಮಾಡ್ಕೊಂಡ. ಸ್ವಪ್ನಾತ್ಮನಲ್ಲಿ ಈ ದೋಷ ಬರೋಲ್ಲ, ಜಾಗೃತ ದೇಹದ ಸಂಬಂಧ ಬರೋಲ್ಲ ಅನ್ನೋದೇನೋ ನಿಜ ಒಪ್ಕೊಂಡ. ಅದು ಅಲ್ಲೂ ಕೂಡ ಹೊಡೆದಂಗೆ ಬಡ್ದಂಗೆ ಇಟ್ಟಿಸ್ಕೊಂಡು ಬಂದಂಗೆ ನಮ್ಮನ್ನು ವಶಕ್ಕೆ ಇಟ್ಕೊಂಡಂಗೆ ಏನೇನೋ ಆಗುತ್ತಲ್ಲ, ಏನ್ ಮಾಡೋದು ಇದಕ್ಕೆ ಅಂತಂದ. ಅಯ್ಯ ಗ್ರಹಚಾರವೇ, ಅಲ್ಲಿ ಏತದ್ ಅಮೃತ ಅಭಯಂ ಏತದ್ ಬ್ರಹ್ಮ ಲಕ್ಷಣ ಹೇಳ್ತಿದ್ದಾನೆ ಪ್ರಜಾಪತಿ. ಆದ ಕಡೆ ಗಮನನೇ ಕೊಡ್ತಾ ಇಲ್ಲ ದೇವೇಂದ್ರ. ಅಮೃತ ಅಭಯ ಗುಣ ವಿಶಿಷ್ಟವಾದಂತಹ ಬ್ರಹ್ಮನ ಹೇಳ್ತಾ ಇದ್ದ ಕಣಯ್ಯ, ಉಪಾಧಿ ವಿಶಿಷ್ಟನಾದ ಆತ್ಮನೆಲ್ಲ ಹೇಳ್ತಿರೋದು ಅಂತಂದ್ರೆ ಅದು ಉಪಾಧಿ ಹಿಡ್ಕೊಂಡು ಪ್ರಶ್ನೆ ಮಾಡ್ತಾ ಇದ್ದಾನೆ. ಆಮೇಲೆ ತದ್ದಿತ್ತ ಸುಪ್ತ ಸಮಸ್ತ ಸಂಪ್ರಸನ್ನ ಸ್ವಪ್ನ ಜಾನಾತಿ, ಅದು ಸುಷುಪ್ತ ತಗೊಂಬಂದ. ಸುಷುಪ್ತ ತಗೊಂಬಂದ, ಅಯ್ಯೋ ಸ್ವಾಮಿ ನೋಯವ ಇಮಾನ್ ಭೂತಾನಿ ನಾಮತ್ತ ಭೋಗ್ಯಂ ಪಶ್ಯಾಮಿರ. ಅಲ್ಲಿ ಏನು ಇಲ್ಲ ಸ್ವಾಮಿ, ಈ ಭೂತಗಳು ನಾನು ಏನು ಕಾಣಲ್ಲ, ಅಲ್ಲೆಂತದಿದೆ ನಂಗೆ ಆಗಲ್ಲ. ಅಯ್ಯೋ ಗ್ರಹಚಾರವೇ, ಮತ್ತೆ 5 ವರ್ಷ ಮಾಡು ಬ್ರಹ್ಮಚರ್ಯವನ್ನ ಅಂದ. ಆಮೇಲೆ ಮಘವನ್ ಮರ್ತ್ಯಂ ವಾಯುಜಂ ಶರೀರಂ ಆತ್ತಂ ಮೃತ್ಯುನ, ನಿನಗೆ ದೇಹಾಭಿಮಾನ ಹೋಗ್ತಾ ಇಲ್ಲ, ದೇಹಾಭಿಮಾನ ಬಿಡು ಮುಂಚೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಶುರು ಮಾಡ್ಕೊಂಡ. ಅಲ್ಲಿ ಭಾಷೆ ಮುಂಚೆನೇ ಯಾಕೆ ಇಂದ ಹೇಳ್ಬೋದಾಗಿತ್ತಲ್ಲ ಅಂತಂದ್ರೆ, ಇಲ್ಲ ಮುಂಚೆ ಹೇಳಿದ ಅವನಿಗೆ ಹೋಗ್ತಿರ್ಲಿಲ್ಲ. ಬ್ರಹ್ಮಚರ್ಯ ಮಾಡಿ ಸಂಸ್ಕಾರಗೊಂಡ ಮೇಲೆ ಈ ವಿಚಾರ ಅರ್ಥವಾಗಿದ್ದು ಚರ್ಚೆ ಮಾಡ್ತಾರೆ. ಚೆನ್ನಾಗಿ ಮುಂದಿರುವ ಹಾಗೆ ಆತ್ಮವಿಚಾರವನ್ನೇ ಹೇಳುವಂತಹ ಪ್ರಸಂಗ ಮುಂದಿದೆಯಾದ್ರಿಂದ ಪ್ರಕೃತ ವ್ಯಾಸಂಗೋ ಬಾಭೂತ್. ಪ್ರಕೃತ ಅಂದ್ರೆ ಪ್ರಕೃತವಾದ ಈ ಕಾಟಷ್ಟೋ ದಹರೋಪಾಸನೆ ಕಟ್ಟದು. ಇದಕ್ಕೆ ವ್ಯಾಸಂಗ ಅಂದ್ರೇನೋ ತಪ್ಪೋಗೋದು, ಅದು ಆಗದೇ ಇರಲಿ ಅನ್ನೋದಕ್ಕೋಸ್ಕರವಾಗಿ ಇನ್ನಿಲ್ಲ ನಾವು ಅದನ್ನು ಹೇಳೋಲ್ಲ.
ಹೇಗೆ ಕೊಲ್ಲಲ್ಪಡಲ್ಲ, ಹೇಗೆ ಕಡಿಯಲ್ಪಡಲ್ಲ, ಹೇಗೆ ವಿಕಾರವಾಗಲ್ಲ ಅನ್ನೋ ಇತ್ಯಾದಿ ವಿಚಾರವನ್ನ ಯುಕ್ತಿ ಕೊಟ್ಟು ನಾವಿಲ್ಲಿ ಹೇಳೋದಿಲ್ಲ ಅಂದ್ಬಿಟ್ಟು ಭಾಷೆಗಾರರು. ಯಾಕೆ ಅಂದ್ರೆ ಇಂದು ವಿರೋಚನಾಖ್ಯಾಯಿಕಾಯ ಉಪರಿಷ್ಟಾತ್ ವಕ್ಷ್ಯಾಮಃ ಯುಕ್ತಿತಃ. ಇಂದ್ರ ವಿರೋಚನಾಖ್ಯಾಯಿಕಾಯಾಮ್ ಉಪರಿಷ್ಟಾದ್ ವಕ್ಷ್ಯಾಮೋ ಯುಕ್ತಿತಃ. ಮುಂದೆ ಅದೇ ಇದೆ ಇಂದ್ರ ವಿರೋಚನಾಖ್ಯಾಯಿಕ. ಇಂದ್ರ ವಿರೋಚನ ಇಬ್ಬರು ಶಿಷ್ಯರು ಹೋಗ್ತಾರೆ. ಆದರೆ ವಿರೋಚನ ಮೊದಲನೇ ಸಲಕ್ಕೆ ಅವನಿಗೆ ಆತ್ಮ ಗೊತ್ತಾಯ್ತು, ಸತ್ತ ಅದೇ ಅಂದ್ಬಿಟ್ಟು ಹೊರಟೋಗ್ಬಿಟ್ಟ. ಶಾಂತ ಹೃದಯ ಪ್ರಭವರಾಜ ವಿರೋಚನ ಅಸುರಾನ್ ಶಾಂತ ಹೃದಯ ಪ್ರಭವರಾಜ. ದೇವೇಂದ್ರ ಮಾತ್ರ ಅರ್ಧ ದಾರಿಯಲ್ಲಿ ಏತದ್ ಭಯಂ ದದರ್ಶ. ಅದೇ ಇದು ಹೆಂಗಾಗತ್ತೆ ಎಂದು ವಾಪಸ್ ಬಂದವನು. ಕಾಯ್ತಾ ಇದ್ದ ವಿರೋಚನ ಹೋಗ್ರಿ ಅಂತ. ಟಕ್ಕ ದೇವೇಂದ್ರ ಇದ್ದಾನಲ್ಲ ಒಟ್ಟಿಗೆ ವಿರೋಚನ ಬಾರ ಸರಿಯಾಗಿಲ್ಲ ಕಣ, ಮತ್ತೆ ಹೋಗಿ ಕೇಳೋಣ ಹಾಗೆ ಅಂದಿದ್ರೆ ಅವನು ಬರ್ತಿದ್ದ. ಅವನು ಹೋಗಿ ಕಾಯ್ತಾ ಇದ್ಬಿಟ್ಟು ಅವನು ಕಳಿಸಿಬಿಟ್ಟು ಆಮೇಲೆ ಭಯ ಆಯ್ತು ಅಂತ ಅಂದ್ಬಿಟ್ಟು ನಾನು ಒಬ್ಬನೇ ಬಂದೆ. ನೋಡಿ ಹೆಂಗಿದೆ ನೋಡಿ, ಶ್ರುತಿ ಬೇರೆ ಅದ್ರ ಕಡೆ ಸಪೋರ್ಟ್ ಮಾಡ್ತಾ ಇದೆ. ಇದೇನಪ್ಪ ಇದು ನನ್ಗೆ ಸರಿಯಾಗಿ ಒಬ್ಬ ವಿರೋಚನ ಒಳ್ಳೆ ಮನುಷ್ಯಪ್ಪ, ಪ್ರಹ್ಲಾದನ ಮೊಮ್ಮಗ, ಒಳ್ಳೆ ಮಹಾತ್ಮ ಪುಣ್ಯಾತ್ಮ, ಅವನನ್ನು ಮತ್ತೆ ಕರೆಸಿ ಸರಿಯಾಗಿ ತಿಳ್ಕೊಂಡಿಲ್ಲ ಕಣ ಬಾರೋ ಅಂತ ಹೇಳಿ. ಅದು ಆಸುರೋಪನಿಷತ್ ಹೇಳ್ಬೇಕಲ್ಲ, ಅದಕ್ಕೆ ಏನೋ ನೆಪ ಮಾಡ್ಕೊಂಡು ಶ್ರುತಿ ಆಸುರೋಪನಿಷತ್ ಹೇಳಿ ವಿರೋಚನನ್ನ ಗುರಿ ಮಾಡಿಕೊಂಡು ಉದಾಹರಣೆಯಾಗಿ ಮಾಡಿಕೊಂಡು ಅವನಿಂದ ಪಾಪ ಒಳ್ಳೆ ಮಹಾಭಕ್ತ ವಿಷ್ಣು ಭಕ್ತ ಅವನು ದೇವಭಕ್ತ, ಅವನನ್ನು ಕರೆಸಿ ನೀನು ಬಾರ ತಿಳ್ಕೊಂಡು ಅಂತ ಹೇಳಿದ್ರೆ ದೇವೇಂದ್ರ ದೊಡ್ಡ ಗುಣ ಆಗ್ತಿತ್ತು. ದೇವೇಂದ್ರ ಕಾಯ್ತಾ ಇದ್ದ ಹೋಗ್ಲಿ ಅಂತ. ಅಲ್ಲೆಲ್ಲ ಸುಮ್ಮನೆ ಸುಸ್ತು ಅಂತ ಹೇಳ್ಬಿಟ್ಟು ಸುಮ್ಮನೆ ಮರದಲ್ಲಿ ಕೂತ್ಕೊಂಡ. ಆ ಸುಸ್ತು ನಾನು ಹೋಗ್ತೀನಿ ಅವನು ಹೊರಟೋದ. ಇವನು ಕಳ್ಳ ವಾಪಸ್ ಬಂದ, ಮಾತು ತಿಳ್ಕೊಂಡ. ಹೆಂಗಿದೆ ಅಂದ್ರೆ ಈ ನಮ್ಮ ದೇಶದ ಮನುಷ್ಯರ ಸ್ವಭಾವ ಅಲ್ಲೂ ಬಿಟ್ಟಿಲ್ಲಮ್ಮ, ಅಲ್ಲೂ ಇರುತ್ತೆ, ಅಟ್ಟಿಸ್ಕೊಂಡು ಬರುತ್ತೆ. ಇಂದು ವಿರೋಚನ ಕಥೆಯಲ್ಲಿ ನಾವು ಮುಂದೆ ಇದನ್ನೆಲ್ಲ ಡೀಟೇಲ್ ಆಗಿ ಹೇಳ್ತೀವಿ. ಆದ್ರಿಂದ ಇಲ್ಲಿ ಅದನ್ನೆಲ್ಲ ಕೇಳಬೇಡಿ, ಇಲ್ಲಿ ಬರೀ ಹರೋಪಾಸನ ವಿಚಾರ ಮಾತ್ರ ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಇದ್ದಾರೆ. ಏತತ್ ಸತ್ಯಂ ಅವಿತಥಂ ಬ್ರಹ್ಮಪುರಂ, ಏತತ್ ಸತ್ಯಂ ಅವಿತಥಂ ಬ್ರಹ್ಮಪುರಂ, ಬ್ರಹ್ಮೈವ ಪುರಂ ಬ್ರಹ್ಮಪುರಂ, ಬ್ರಹ್ಮೈವ ಪುರಂ ಬ್ರಹ್ಮಪುರಂ. ಇದು ಸತ್ಯವಾದ. ಸತ್ಯವಾದ ಅದೇನೋ ಯಾವತ್ತಿಗೂ ಬದಲಾವಣೆ ಇಲ್ಲದ ಸತ್ಯ ಶಬ್ದಕ್ಕೆ ಬಿಟ್ಟು ಹೋಗದ ಬದಲಾವಣೆ ಇಲ್ಲದೆ ಇರೋದು ಅನ್ನೋದೇ ಲಕ್ಷಣ. ಸತ್ಯ ಅಂದ್ರೆ ಕಾಣೋದು ಸತ್ಯ, ಪ್ರಯೋಜನಕ್ಕೆ ಬರೋದು ಸತ್ಯ ಹಾಗಲ್ಲ. ಸತ್ಯಕ್ಕೆ ಅರ್ಥಕ್ರಿಯಾಕಾರಿತ್ವವಾಗಲಿ ಇಂದ್ರಿಯ ಗೋಚರಿತವಾಗಲಿ ಅಲ್ಲ. ತ್ರಿಕಾಲಾಭಾಸಿತವಾದ, ಕಾಲವೂ ಬಾಧಿತವಾಗತ್ತೆ, ಯಾವ ಅವಸ್ಥೆಯಲ್ಲೂ ಚೇಂಜ್ ಆಗದೆ ಇರತಕ್ಕಂತಹ ಸತ್ಯ ಅವಿತಥ ಏಕರೂಪವಾಗಿರುವ ಬ್ರಹ್ಮಪುರ, ಬ್ರಹ್ಮಂಬಪುರ, ಬ್ರಹ್ಮೈವ ಪುರಂ ಬ್ರಹ್ಮಪುರಂ ಅಂತ ಭಾಷೆಗಳು ಇವು ಕರ್ಮಧಾರ್ಯ ಮಾಡಿದ್ರು. ಬ್ರಹ್ಮಣ ಪುರಂ ಷಷ್ಠಿ ಅಲ್ಲ, ಬ್ರಹ್ಮೈವ ಬ್ರಹ್ಮವೇ ಪುರ. ಆ ಬ್ರಹ್ಮಪುರವು ನಾಶವಾಗದೇ ಇರೋದು. ಶರೀರಾಖ್ಯಂತ ಬ್ರಹ್ಮಪುರಂ ಬ್ರಹ್ಮೋಪಲಕ್ಷಣಾರ್ಥತ್ವ, ಶರೀರಾಖ್ಯಂತ ಬ್ರಹ್ಮಪುರಂ ಬ್ರಹ್ಮೋಪಲಕ್ಷಣಾರ್ಥತ್ವ. ಅಲ್ಲಿ ಹಿಂದೆ ಬ್ರಹ್ಮಪುರ ಅಂದ್ರೆ ಶರೀರ ಅಂತ ಅರ್ಥ ಮಾಡಿದ್ರಿ, ಇಲ್ಲಿ ಬ್ರಹ್ಮಪುರ ಅಂದ್ರೆ ಪರಮಾತ್ಮ ಅಂತ ಅರ್ಥ ಮಾಡ್ತೀರ, ಬ್ರಹ್ಮೈವ ಪುರಂ ಅಂತ ಅರ್ಥ ಮಾಡ್ಬಿಟ್ರಲ್ಲ ಅಂತಂದ್ರೆ ಅಲ್ಲಿ ಬ್ರಹ್ಮಣ ಪರಂ ಶರೀರ ಅಂತ ಅರ್ಥ ಮಾಡಿದ್ದು ಬ್ರಹ್ಮದ ಇದು ಉಪಲಕ್ಷಣ ಅಂದ್ರೆ ತೋರೋದು, ಗುರುತಾಗೋದು. ಬ್ರಹ್ಮವು ಗುರುತಾಗುವುದಕ್ಕೆ ಇದು ಉಪಾಯವಾಗಿದೆ, ಉಪಾಧಿಯಾಗಿದೆ ಅನ್ನೋ ಕಾರಣದಿಂದ ನಾವು ಬ್ರಹ್ಮಪುರ ಶರೀರ ಕರೆದ್ವಿ. ಆಗ ಮುಖ್ಯಾರ್ಥದ ಶರೀರ ಬ್ರಹ್ಮಪುರವಲ್ಲ, ಬ್ರಹ್ಮ ತೋರ್ಕೊಳ್ಳೋಕೆ ಸಾಧನವಾಗಿದೆ ಅಭಿವ್ಯಕ್ತಿಗೆ. ಯಾಕೆಂದ್ರೆ ದೇಹ ಇಲ್ಲದೆ ಹೋದ್ರೆ ನಮ್ಗೆ ನಾನು ಒಂದು ಬರೋಲ್ವಲ್ಲ, ನಾನು ಒಂದು ಬರದೆ ಹೋದ್ರೆ ಆತ್ಮ ತಿಳ್ಕೊಳಕ್ಕಾಗಲ್ವಲ್ಲ. ಯದ್ಯಪಿ ದೇಹ ಮಿಥ್ಯೆ ಆದರೂ ದೇಹೇಂದ್ರ ಮನೋಬುದ್ಧಿ ಇಟ್ಕೊಂಡೆ ಆತ್ಮ ವಿಚಾರ ಮಾಡಬೇಕು, ಇಲ್ಲೇ ತಿಳ್ಕೊಬೇಕು. ತಿಳ್ಕೊಂಡ್ಮೇಲೆ ದೇಹ ಬಾಧಿತವಾಗುತ್ತೆ. ಅಲ್ಲಿವರೆಗೂ ದೇಹ ಇಟ್ಕೊಂಡೇ ವ್ಯವಹಾರ ಮಾಡ್ಬೇಕು, ಏನು ಮಾಡೋಕ್ಕಾಗಲ್ಲ. ಹಾಗಾದ್ರಿಂದ ದೇಹವನ್ನು ಬ್ರಹ್ಮಪುರ ಅಂತ ಹೊಗಳ್ತು. ಬ್ರಹ್ಮವು ತೋರಿಕೊಳ್ಳುವ ಜಾಗ, ಆದ್ದರಿಂದ ಬ್ರಹ್ಮಪುರ ಅಂತೇಳಿ ಶರೀರವನ್ನ ಬ್ರಹ್ಮಣ ಪುರಂ ಅರ್ಥ ಮಾಡಿದ್ರು. ಈಗ ಬ್ರಹ್ಮೈವ ಪುರಂ ಅಂತ ಕರ್ಮಧಾರಯ. ಶರೀರ ಬ್ರಹ್ಮಪುರ ಅದು ಬ್ರಹ್ಮದ ಉಪಲಕ್ಷಣಕ್ಕಾಗಿ ಹೇಳಿದೆ, ಅದನ್ನ ಗುರುತಿಗಾಗಿ ಹೇಳಿದ್ದೆವು ಅಂತ. ತತ್ತು ಅನೃತಮೇವ ಅಂದ್ಬಿಟ್ಟು ಭಾಷೆಗಾರ. ತತ್ತು ಅನೃತಮೇವ, ತತ್ತು ಪುರಂ ತತ್ತು ಶರೀರಂ. ಆ ಶರೀರ ಸುಳ್ಳೆ. ನಹಿ ಮಿಥ್ಯಾಜ್ಞಾನ ಮುಕ್ತ ಶರೀರತ್ವಂ ಕೇನಚಿತ್ ಕಲ್ಪಯಿತು ಶಕ್ಯಂ. ಶರೀರತ್ವಂ ಅಲ್ವಾ, ಮಿಥ್ಯಾಜ್ಞಾನ ಬಿಟ್ಟು ಶರೀರವುಳ್ಳವನಾಗಿದ್ದೀನಿ ಅನ್ನೋದನ್ನ ತೋರ್ಸೋಕ್ಕೆ ಆಗೋದಿಲ್ಲ. ತತ್ವಕ್ಕೆ ಬಿಟ್ಟು ಹಗ್ಗ ಇದೆ ಅಂತ ತೋರ್ಸೋಕೆ, ಹಾವಿದೆ ಅಂತ ತೋರ್ಸೋಕ್ಕಾಗುತ್ತೋ? ಹಗ್ಗ ಇದೆ, ಹಾ ತಗೊಂಡೆ, ಹಗ್ಗ ಇದೆ, ಹಾವಿದೆ ಅನ್ನೋದನ್ನ ತತ್ವಕ್ಕೆ ಇಲ್ದೇನು ತೋರಿಸ್ತೀನಿ ಅಂತ ಹೆಂಗೆ ತೋರಿಸ್ತೀರಾ? ಆಗೋದೇ ಇಲ್ಲ. ಅಮೃತಮೇವ ಅಂತ ಅರ್ಥ. ವಾಕ್ಯದಲ್ಲಿ ವಾಚಾರಂಭಣಂ ವಿಕಾರೋ ನಾಮಧೇಯಂ ಇತಿ ಶ್ರುತೇಃ. ವಾಚಾರಂಭಣಂ ವಿಕಾರೋ ನಾಮಧೇಯಂ ಇತಿ ಶ್ರುತೇಃ. ವಿಕಾರ ವಾಚಾರಂಭಣಂ, ವಿಕಾರ ಅಂದ್ರೆ ಕಾರ್ಯ ಅಂತ, ಹುಟ್ಟಿದ್ದು ಅಂತ, ಎಫೆಕ್ಟ್.
ಎಫೆಕ್ಟು, ಹುಟ್ಟಿದ್ದು, ಕಾರ್ಯ ಅದೆಲ್ಲ ವಾಚಾರಂಭಣ. ವಾಚೈವ ಆರಭ್ಯತೆ ಇದು ವಾಚಾರಂಭಣಂ ವಾಗಾಲಂಬನಂ. ಮಾತನ್ನ ಆಲಂಬನೆ ಮಾಡ್ಕೊಂಡಿದೆ. ನೀ ಹೇಳಿದೆ ಮನೆ, ನೀ ಹೇಳಿದೆ ಚಾಪೆ. ಹೇಳಿದ್ರೆ ಚಾಪೆನೂ ಇಲ್ಲ, ಮನೆಯೂ ಇಲ್ಲ, ಎಂಥದೂ ಇಲ್ಲ. ಅದೇನು ಬರೀ ಮರವೇ ಆ ರೀತಿ ಇದ್ಬಿಟ್ರೆ ಮನೆ ಅಂತೀರ. ಹುಲ್ಲನ್ನ ಈ ರೀತಿ ಹೇಳಿದ್ರೆ ಚಾಪೆ ಅಂತೀರ. ಹುಲ್ಲು ಮಣ್ಣೆ, ಮಣ್ಣು ನೀರೇ, ನೀರು ಅಗ್ನಿ, ಅಗ್ನಿ ವಾಯು, ವಾಯು ಆಕಾಶ, ಆಕಾಶ ಆತ್ಮನೆ. ಆತ್ಮನೇ ಆಕಾಶಾದಿ ಪರಂಪರೆಯಿಂದ ಎಲ್ಲ ತೋರ್ತಾ ಇದ್ದಾನೆ. ಮೂಲತಃ ಆತ್ಮನೇ ಉಪಾದಾನಕಾರ. ಹಾಗಾದ್ರಿಂದ ವಿಕಾರವೆಲ್ಲ ಅನೃತ, ಸುಳ್ಳು, ನಾಮಧೇಯ ಮಾತಂ, ಸ್ವಾರ್ಥ್ಯ ಧ್ಯೇಯ ಪ್ರತ್ಯಯ. ನಾಮೈವ ನಾಮಧೇಯಂ. ನಾಮ ಅನ್ನೋಕ್ಕೆ ಏನರ್ಥವೋ ನಾಮಧೇಯ ಅನ್ನೋದೇ ಅರ್ಥ. ಸ್ವಾರ್ಥ್ಯ ಧ್ಯೇಯ ಪ್ರತ್ಯಯ ಹೆಸರಷ್ಟೇ ಅಂತ. ತದ್ವಿಕಾರೇ ಅನೃತೇಪಿ ತದ್ವಿಕಾರೇ ಅನೃತೇಪಿ ದೇಹಶೃಂಗೇ ದೇಹಶೃಂಗೇ ಬ್ರಹ್ಮೋಪಲಭ್ಯತೆ ಇತಿ ಬ್ರಹ್ಮೋಪಲಭ್ಯತೆ ಇತಿ ಬ್ರಹ್ಮಪುರಮಿತ್ಯುಕ್ತಂ ಬ್ರಹ್ಮಪುರಮಿತ್ಯುಕ್ತಂ ವ್ಯಾವಹಾರಿಕಂ. ವ್ಯಾವಹಾರಿಕಂ. ತದ್ವಿಕಾರೇ ಇತ್ಯುಕ್ತೆ ಬ್ರಹ್ಮವಿಕಾರೇ. ಬ್ರಹ್ಮವಿಕಾರವಾದ ಈ ದೇಹವೆಂಬ ಶೃಂಗ ಕಾರ್ಯದಲ್ಲಿ ಅದಕ್ಕೆ ವಿಷಯ ಅನೃತೆ, ಸುಳ್ಳಾಗಿರುವ. ಯಾಕೆ ವಿಕಾರವೆಲ್ಲ ಸುಳ್ತಾನೆ. ಬ್ರಹ್ಮದ ವಿಕಾರವೇ ತೇಜೋಬನ್ನ, ತೇಜೋಬನ್ನದ ವಿಕಾರವೇ ಅನ್ನಾದಿಗಳು. ಅನ್ನ ಅಂದ್ರೆ ಪೃಥ್ವಿ, ಈ ಅನ್ನ ತಿನ್ನುವ ಅನ್ನ, ಅದರ ವಿಕಾರವೇ ದೇಹ. ಅನ್ನಾತ್ ಪುರುಷಾತನ. ಶೃಂಗ ಅಂದ್ರೆ ಕಾರ್ಯ. ಶೃಂಗನ್ ನಾಮ ಕಾರ್ಯ. ದೇಹವೆಂಬ ಕಾರ್ಯದಲ್ಲಿ ಬ್ರಹ್ಮವು ತೋರಿ ಬರುತ್ತೆ, ಗುರುತಾಗತ್ತೆ. ಇಂಡಿಕೇಶನ್, ಗುರುತು. ಕೊಂಬೆ ಮೇಲೆ ಚಂದ್ರ ಅನ್ನೋ ಹಾಗೇನೆಯೇ ದೇಹದೊಳಗೆ ಅರಿವು ತೋರುತ್ತಲ್ಲ, ಒಳಗೆ ನಾನು ತೋರುತ್ತಲ್ಲ. ಅದನ್ನ ನಾನು ಅನ್ನೋದು ನಿಮ್ಮ ನಿಜ. ನಾನು ಎಂಬುದು ಲಕ್ಷಿತವಾದ ಕೇವಲ ಸ್ವರೂಪ. ಅದು ಹುಟ್ಟಿಲ್ಲದ, ವಿಕಾರವಿಲ್ಲದ, ಪರಿಚ್ಛಿನ್ನವಲ್ಲದ, ಸಂಸಾರಿ ಅಲ್ಲದ ಒಂದು ಸ್ವರೂಪ. ಅದು ದೇಹವೆಂಬ ಶೃಂಗದಲ್ಲಿ ಕಾರ್ಯದಲ್ಲಿಯೇ ಬ್ರಹ್ಮ ಫಲಭ್ಯತೆ ಗೊತ್ತಾಗುತ್ತೆ. ಆದ್ರಿಂದ ದೇಹವನ್ನ ಬ್ರಹ್ಮಪುರ ಅಂತ ಹೇಳಿ ವ್ಯಾವಹಾರಿಕವಾಗಿ ಹೇಳಿದ್ದು. ವ್ಯಾವಹಾರಿಕವಾಗಿಯೇ ಲೌಕಿಕವಾದಂತಹ ವ್ಯವಹಾರದಲ್ಲಿ, ವ್ಯವಹಾರ ಕ್ಷೇತ್ರದಲ್ಲಿ ದೇಹವನ್ನು ಬ್ರಹ್ಮಪುರ ಅಂತ ಅಂದಿದ್ದೀವಿ ಅಷ್ಟೇ. ನಿಜವಾಗಿ ಬ್ರಹ್ಮಪುರ ಅನ್ನೋದು ಬ್ರಹ್ಮೈವ ಪರಬ್ರಹ್ಮದ ಪರಮಾತ್ಮನೇ ಮುಖ್ಯ ಅರ್ಥ. ಸತ್ಯಂತ ಬ್ರಹ್ಮಪುರಂ ಏತದೇವ ಬ್ರಹ್ಮ. ಸತ್ಯಂತ ಬ್ರಹ್ಮಪುರಂ ಏತದೇವ ಬ್ರಹ್ಮ. ಅನೃತವಾದ ಬ್ರಹ್ಮಪುರ ಶರೀರ, ಸತ್ಯವಾದ ಬ್ರಹ್ಮಪುರ ಯಾವುದೋ ಈ ಬ್ರಹ್ಮವೇ. ಬ್ರಹ್ಮವೆಂಬ ಸ್ವರೂಪವೇ ಬ್ರಹ್ಮಪುರ. ಯಾಕೆ ಹೇಳಿ ಸರ್ವ ವ್ಯವಹಾರಾಸ್ಪದತ್ವ. ಸರ್ವ ವ್ಯವಹಾರಾಸ್ಪದತ್ವ. ಪುರ ಅಂದ್ರೆ ಪಟ್ಟಣ. ಪಟ್ಟಣ ಎಲ್ಲರ ವ್ಯವಹಾರಕ್ಕೂ ಆಸ್ಪದವಾಗಿದೆ. ಹಾಗೆ ಎಲ್ಲಾ ವ್ಯವಹಾರಕ್ಕೂ ಬ್ರಹ್ಮ ಆಸ್ಪದವಾಗಿದೆ ಅಂದ್ರೆ ಬ್ರಹ್ಮಪುರ ಹೇಳ್ಬೋದು. ಬೆಂಗಳೂರಂತ ನಗರದಲ್ಲಿ ಎಲ್ಲ ಬಿಸಿನೆಸ್ ಇದೆ, ಎಲ್ಲ ಅಂಗಡಿಗಳು ಇದೆ, ಎಲ್ಲ ಐಟಿಬಿಟಿಗಳೆಲ್ಲ ಇದೆ, ಎಲ್ಲ ಪೌರೋಹಿತ್ಯ ಇದೆ, ಎಲ್ಲ ಇಂಥದ್ದಿಲ್ಲ ಅಂತಿಲ್ಲ. ಪಟ್ಟಣದಲ್ಲಿ ಎಲ್ಲ ವ್ಯವಹಾರಕ್ಕೂ ಆಸ್ಪದವಾಗಿದೆ. ಪುರ ಎಲ್ಲಕ್ಕೂ ವ್ಯವಹಾರಕ್ಕೂ ಆಸ್ಪದವಾಗಿರೋದ್ರಿಂದ ಪುರ ಅಂತ ಅಂತೀವಲ್ಲ, ಹಾಗೆ ಬ್ರಹ್ಮ ಅನ್ನೋದು ಸರ್ವ ವ್ಯವಹಾರಾಸ್ಪದವಾಗಿರುವುದರಿಂದ ಬ್ರಹ್ಮಪುರ ಅಂತ ಕರಿಬಹುದು. ಅತೋಸ್ಮಿನ್ ಪುಂಡರೀಕೋಪಲಕ್ಷಿತೆ ಬ್ರಹ್ಮಪುರೇ. ಅತೋ ಅಸ್ಮಿನ್ ಪುಂಡರೀಕೋಪಲಕ್ಷಿತೆ ಬ್ರಹ್ಮಪುರೇ. ಸರ್ವೇ ಕಾಮಾಃ ಸರ್ವೇ ಕಾಮಾಃ ಯೇ ಬಹಿರ್ಭವದ್ಭಿಃ ಯೇ ಬಹಿರ್ಭವದ್ಭಿಃ ಪ್ರಾರ್ಥ್ಯಂತೆ ಪ್ರಾರ್ಥ್ಯಂತೆ ತೇ ಅಸ್ಮಿನ್ನೇವ ಸ್ವಾತ್ಮನಿ ಸಮಾಹಿತಾಃ. ತೇ ಅಸ್ಮಿನ್ನೇವ ಸ್ವಾತ್ಮನಿ ಸಮಾಹಿತಾಃ. ಆದ್ದರಿಂದ ಇದೇ ಬ್ರಹ್ಮಪುರವಾದ್ದರಿಂದ ಈ ಪುಂಡರೀಕ ಅಂದ್ರೆ ಕಮಲದ ಮೊಗ್ಗು, ಅದನ್ನು ಉಪಲಕ್ಷಿತ ಗುರುತಿಸಲ್ಪಟ್ಟಂತಹ ದಹರಾಕಾಶ ಬ್ರಹ್ಮ. ಅಲ್ಲಿರುವ ಬ್ರಹ್ಮಪುರ, ಆ ಬ್ರಹ್ಮವೇ ಬ್ರಹ್ಮಪುರ. ಪರಮಾತ್ಮ ಸ್ವರೂಪದಲ್ಲಿ ಎಲ್ಲಾ ಕಾಮವೂ ಇಡಲ್ಪಟ್ಟಿದೆ. ಯಾವ ಕಾಮಗಳನ್ನ ನೀವು ಹೊರಗಡೆ ಬಯಸ್ತಾ ಇದ್ದೀರೋ, ಭವದ್ಭಿಹಿ ಶಿಷ್ಯೈಹಿ, ನೀವು ಶಿಷ್ಯರಾಗಿರೋ ನೀವು, ಬಹಿಹಿ ಪ್ರಾರ್ಥ್ಯಂತೆ, ಹೊರಗಡೆ ಇದೆ ಧನಕನಕ ವಾಹನ ವಸ್ತು ಅಂತಿದ್ರೆ, ಹೊರಗಡೆ ಒಳಗಡೆ ಅನ್ನೋದಲ್ಲ ಅದರೊಳಗಿದೆ ಕಣೋ. ನೀವು ಏನು ಹೊರಗಡೆ ಅಂತಿದ್ದೀರಾ, ಏನು ಒಳಗಡೆ ಅಂತಿದ್ದೀರಾ, ಒಳಗಡೆ ಎರಡಕ್ಕೂ ಆಸ್ಪದ ಬ್ರಹ್ಮವೇ. ಹಾಗಾದ್ರಿಂದ ಬ್ರಹ್ಮದಲ್ಲೇ ಎಲ್ಲ ಇದೆ. ಅಂತರಸ್ಮಿನ್ನಿಮೇ ಲೋಕಾಃ ಅಂತರ್ವಿಶ್ವಮಿದಂ ಜಗತೇಷು ಎಲ್ಲ ಇರೋದಿದೆ. ಅದರಲ್ಲೇ ತಾನು ತೋರ್ತಾ ಇರೋದು, ಹೊಳಗೆ ಹೊರಗೆ ಅನ್ನೋದಲ್ಲ, ಚೈತನ್ಯದಲ್ಲೇ ತೋರ್ತಿರೋದು. ಚೈತನ್ಯ ದೊಡ್ಡ ಬೌಲು ಪಾತ್ರೆ, ಅದರೊಳಗೆ ಹೊಳಗೆ ಹೊರಗೆ ಅನ್ನೋದೆಲ್ಲ ಅದರೊಳಗಿದೆ. ಅದಕ್ಕೆ ಮಾತ್ರ ಹೊರಗೆ ಒಳಗೆ ಅನ್ನೋದಿಲ್ಲ. ಸಭಾಶ್ಚಾಭ್ಯಂತರ ನಮ್ಮ ಲಕ್ಷ್ಮೀ ಬಂದಿದ್ದು ಕೇಳ್ತಾ ಇದ್ದಾರೆ. ಎಲ್ಲಾ ಕಾಮಗಳು ಅದ್ರೊಳಗೆ ಇದೆ ಅಂತ ಹೇಳೋದಕ್ಕೆ ಅದನ್ನ ಬ್ರಹ್ಮಪುರ ಅಂತ ಬ್ರಹ್ಮನನ್ನೇ ಮಾಡಿದ್ರ. ಹೌದು, ಎಲ್ಲ ವ್ಯವಹಾರವು ಎಲ್ಲವೂ ಅಲ್ಲೇ ತೋರ್ತಾ ಇದೆ, ಎಲ್ಲಕ್ಕೂ ಆಸ್ಪದವಾಗಿದೆ, ಆಧಾರವಾಗಿದೆ.
ಆದ್ದರಿಂದ ಹೇಗೆ ಪುರ ಎಲ್ಲ ವ್ಯವಹಾರಕ್ಕೂ ಆಸ್ಪದವೋ ಸಮಸ್ತ ವ್ಯವಹಾರಕ್ಕೂ ಆಸ್ಪದವಾಗಿರುವುದನ್ನು ಬ್ರಹ್ಮವನ್ನು ಪುರ ಅಂತ ಕರೆದಿದೆ ಅಂತ. ಇದು ಮೂರನೇ ಅರ್ಥ ಇದು. ಒಂದು ಬ್ರಹ್ಮಣ ಪುರಂ ಅಂತ ಶರೀರನ ಅರ್ಥ ಮಾಡಿದರು. ಆಮೇಲೆ ಇವಾಗ ಬ್ರಹ್ಮೈವ ಪುರಂ ಅಂದು, ಬ್ರಹ್ಮವೇ ಪುರ ಅಂದು, ಬ್ರಹ್ಮವೇ ನಿಮಗೆ ಈಗ ವ್ಯವಹಾರಕ್ಕೆ ಆಸ್ಪದವಾಗಿರೋ ಬ್ರಹ್ಮಪುರ ಅಂತ ಅರ್ಥ ಮಾಡ್ತಾರೆ. ಅಂದ್ರೆ ಜಸ್ಟಿಫೈ ಮಾಡ್ಕೊಳ್ಳೋ ಕೆಪಾಸಿಟಿ ಇದ್ರೆ ಏನ್ ಹೇಗೆ ಹೇಳ್ಬಿಟ್ಟು ಬೇಕಾದ್ರೂ ತಿರುಗಿಸಿ ಅದನ್ನ ಸಾಧಿಸ್ಕೋಬಹುದು. ತತ್ವಜ್ಞಾನ ಆಗ್ಬಿಟ್ರೆ ಹಂಗಾಗತ್ತಮ್ಮ. ತತ್ವಜ್ಞಾನಿಗಳಿಗೆ ಎಲ್ಲಾ ರೀತಿ ಅರ್ಥವಾಗತ್ತೆ. ಅದಕ್ಕೆ ಸರ್ವತೋಮುಖವಾದ ಗತಿ ಬಂದ್ಬಿಡುತ್ತೆ. ಅದಕ್ಕೆ ಎಷ್ಟೆಷ್ಟು ತರಹ ಅವಿರೋಧಾರ್ಥ ಇದೆಯೋ ಆ ಅವಿರೋಧಾರ್ಥ ಅಷ್ಟು ಅವ್ರು ಹೊಳೆಯುತ್ತೆ. ಅದು ಕಲ್ಪಯೇಚ್ಛೋಭಿಶಂಕಿತ ಅಂತ ಗೌಡಪಾದರು ವೇದಾರ್ಥವನ್ನು ಆತನೇ ನಿಶಂಕವಾಗಿ ಸಂದೇಹವಿಲ್ಲದೇನೆ ಅವನೇ ಕಲ್ಪಿಸಿಯಾನು, ಅವನಿಗೆ ಗೊತ್ತಾಗೋದು. ಯಾಕಂದ್ರೆ ಅವನದೇ ವಾಣಿ, ಬ್ರಹ್ಮದ ವಾಣಿ ತಾನೆ ವೇದ. ಇವನು ಬ್ರಹ್ಮವಾಗ್ಬಿಟ್ನಲ್ಲ, ಅವನು ಗೊತ್ತು ವೇದಾರ್ಥ ಏನು ಅಂತ ಹೇಳ್ತಾನೆ. ಅವದ್ಭಿ ಯೇ ಕಾಮಾಹ ಬಹಿಹಿ ಪ್ರಾರ್ಥಂತೆ ಅಂತ ಅನ್ವಯ. ತಮ್ಮಿಂದ ಯಾವ ಕಾಮಗಳು ಹೊರಗಡೆ ಬಯಸಲ್ಪಡುತ್ತಿವೆಯೋ ಆ ಎಲ್ಲಾ ಕಾಮಗಳು ಅಸ್ಮಿನ್ನೇವ ಈ ಆತ್ಮನಲ್ಲಿಯೇ ಇದೆ ಕಣ. ಅದು ಇರೋದು ಅಲ್ಲೇ, ಹುಟ್ಟಿದ್ದು ಅಲ್ಲೇ, ತೋರೋದು ಅಲ್ಲೇ, ಅಡಗೋದು ಅಲ್ಲೇ. ಅಲೆನೊರೆ ಗುಳ್ಳೆಗಳು ಇರೋದು ಸಮುದ್ರದಲ್ಲಿ, ತೋರೋದು ಸಮುದ್ರದಲ್ಲೇ, ಅಲ್ಲಿ ಅಡಗೋದು ಸಮುದ್ರದಲ್ಲೇ. ಹಾಗೆ ಸಮಸ್ತಕ್ಕೂ ಚೈತನ್ಯವೇ ಆಧಾರ. ಇದು ನೋಡಿ, ನಾವು ಎಚ್ಚರದಲ್ಲಿ ಏನೇನು ಕಳ್ಕೊಂಡಿದ್ದು ಕನಸಲ್ಲಿ ಮತ್ತೆ ನೋಡ್ಬಿಡ್ತೀವಿ. ಹೆಂಗ್ ಬಂತು ಅದು? ನಿಮ್ಮಿಂದಲೇ ಬಂತು. ನೀವೇ ನಮ್ಮ ತಂದೆ ಹೋಗಿ 20 ವರ್ಷ ಆಯ್ತು, ಮೊನ್ನೆ ನಂಗೆ ಕನಸಲ್ಲಿ ಬಂದ್ಬಿಟ್ರಪ್ಪ. ಯಾಕಂದ್ರೆ ಅಲ್ಲಿ ಹೃದಯದಲ್ಲಿ ಆಹಾರ್ಧ ಬ್ರಹ್ಮ ಇದ್ದಾರೆ. ಯಾವಾಗ ನಮ್ಮ ಕರ್ಮ ಅದಕ್ಕೆ ಪ್ರೇರಕವಾಗತ್ತೋ ಅದು ತೋರ್ಕೊಳತ್ತೆ. ಅದು ಯಾಕೆ ಮೊನ್ನೆ ಯಾಕೆ ತೋರ್ಕೋತೀವಿ, ನೆನ್ನೆ ಯಾಕೆ ತೋರ್ಕೊಳ್ಳಿಲ್ಲ, ಇವತ್ತು ಯಾಕೆ ತೋರ್ಕೋಬೇಕಿಲ್ಲ ಅಂದ್ರೆ ನಮ್ಮ ತರ್ಕ ಸಿಗಲ್ಲ. ಅದು ಕರ್ಮದ ಇದು ಸಂಬಂಧ. ಅದು ಮೂಲತಃ ಬ್ರಹ್ಮವೇ ಕಾರಣ, ಅದು ನಿಮಿತ್ತ ಕರ್ಮ ಕಾರಣ. ಕರ್ಮವನ್ನು ನಿಮಿತ್ತ ಮಾಡ್ಕೊಂಡೆ ಬ್ರಹ್ಮ. ನೀವು ಬ್ರಹ್ಮ ತೋರ್ಕೊಳ್ಳಲ್ಲ, ಬ್ರಹ್ಮ ತೋರ್ಕೊಳ್ಳೋದಲ್ಲ. ಆದ್ರೂ ಎಲ್ಲ ರೂಪದಲ್ಲಿ ತೋರ್ಕೊಳ್ತಾರೆ ಬ್ರಹ್ಮವೇ. ಯಾಕೆಂದ್ರೆ ನಮ್ಮಗಳ ಅವಿದ್ಯಾ ಕಾಮದಿಂದ ಉಂಟಾದ ಕರ್ಮ ನಿಮಿತ್ತ ತೋರ್ಕೊಳ್ಳುತ್ತೆ. ಕರ್ಮದಲ್ಲಿ ಇದೆ ವೈಚಿತ್ರ್ಯ, ಕಾಮದಲ್ಲಿ ಇದೆ ವೈಚಿತ್ರ್ಯ, ಆಗ ಎಲ್ಲ ವೈಚಿತ್ರ್ಯ ತೋರುತ್ತೆ. ಬ್ರಹ್ಮದಲ್ಲಿ ವೈಚಿತ್ರ್ಯ ಇಲ್ಲ, ಅವಿದ್ಯೆಯಲ್ಲೂ ಇಲ್ಲ. ಆಗ ಬರೀ ಅವಿದ್ಯೆಯಿಂದ ತೋರಲ್ಲ, ಬರೀ ಬ್ರಹ್ಮದಿಂದ ತೋರಲ್ಲ. ಕಾಮ ಕರ್ಮ ಬೇಕು. ಬಹಿಹಿ ಭವದ್ಭಿಃ ಯೇ ಬಹಿಹಿ ಭವದ್ಭಿ. ಬಹಿನ ಒಳಗಡೆ, ಹೌದು. ನಾವು ಹಂಗಂದ್ವಲ್ಲ, ಇಲ್ಲ ಹೊರಗಡೆ. ಹೊರಗಡೆಯಲ್ಲಿ ಏನು ಧನಕನಕ ವಾಹನ ವಸ್ತುವನ್ನು ಬೇಯಿಸ್ತಾರಲ್ಲ, ಆ ಧನಕನಕ ವಾಹನ ವಸ್ತು ಹೊರಗಡೆ ಏನು ಬೇಯಿಸ್ತಿದ್ದೀರಾ ಅದೆಲ್ಲವೂ ಅಸ್ಮಿನ್ನೇವ ಆತ್ಮನಿ ಸಮಾಹಿತಿ. ಈ ಆತ್ಮನಲ್ಲಿಯೇ ಇಡಲ್ಪಟ್ಟಿವೆ, ಆತ್ಮನಲ್ಲೇ ಇರ್ತಕ್ಕದ್ದಾಗಿವೆ ಎಂದು. ಅತಃ ತತ್ಪ್ರಾಪ್ತ್ಯುಪಾಯಮೇವ ಅನುತಿಷ್ಠತ. ಬಾಹ್ಯ ವಿಷಯ ತೃಷ್ಣಾಂ ತ್ಯಜತ. ಬಾಹ್ಯ ವಿಷಯ ತೃಷ್ಣಾಂ ತ್ಯಜತ ಇತ್ಯಭಿಪ್ರಾಯಃ. ಅತಃ ನೇನು ಆದ್ದರಿಂದ. ತತ್ಪ್ರಾಪ್ತ್ಯುಪಾಯನೇನು ಅಲ್ಲ, ಹೊರಗಡೆ ಪಡ್ಕೊಳಕ್ಕಲ್ಲ, ಬ್ರಹ್ಮಪುರ ಪಡ್ಕೊಳಕ್ಕೆ. ನಂಗೆ ಗೊತ್ತಾದ ಅರ್ಥ ಬರ್ತೀವಿ ಅಂತ. ತತ್ಪ್ರಾಪ್ತಿಪಾಯ ಧನಕನಕ ವಾಹನ ವಸ್ತು ಪ್ರಾಪ್ತಿಪಾಯವಲ್ಲ ಹೇಳ್ತಾ ಇರೋದು. ಹೊರಗಡೆ ಬಯಸ್ತಾ ಇದ್ದೀರಲ್ಲ, ಹೊರಗಡೆ ಬಯಸ್ತಾ ಇರೋದನ್ನು ಪಡ್ಕೊಳಕ್ ಉಪಾಯ ಅಂತ ಹೇಳ್ತಿಲ್ಲ. ಯಾವ ಬ್ರಹ್ಮದಲ್ಲಿ ಎಲ್ಲವೂ ಅಡಗಿದೆ ತಂದಿದ್ವೋ ಆ ಬ್ರಹ್ಮ ಪ್ರಾಪ್ತಿಗೆ ಉಪಾಯ ಏನಿದೆಯೋ ಅದನ್ನು ಪಡ್ಕೊಳ್ಳಿ. ಬ್ರಹ್ಮ ಪ್ರಾಪ್ತಿಗೆ ಉಪಾಯ ಏನು? ಆತ್ಮ ಅಪದವಾತ್ಮ ವಿಜರೋ ವಿಮರ್ತನ ವಿಶೋಕೋ ವಿಜಿಗತ್ಸೋ ಅಪಿಭಾಸ ಸತ್ಯಕಾಮ ಸತ್ಯ ಸಂಕಲ್ಪ ಅಂತ ಈ ರೀತಿಯಾಗಿ ಅವನ ಸತ್ಯಕಾಮತ್ವಾದ ಗುಣಗಣೋಪೇತನಾದ ಧಾರಾಕಾಶವನ್ನ ನಾನಾಗಿದ್ದೀನಿ ಅಂತ ಹೇಳಿ ನಿರಂತರ ಭಾವನೆ ಮಾಡ್ತಾ 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 ಆ ಧಾರಾಕಾಶವನ್ನು ಪಡ್ಕೊಂಡ ಅಂದ್ರೆ ಸಮಸ್ತವೂ ಇದಾಗ್ಬಿಡತ್ತೆ. ಇಡೀ ಬ್ರಹ್ಮಾಂಡವೇ ತನ್ನೊಳಗೆ ಅಡಗಿಸ್ಕೊಂಡ್ಬಿಡ್ತಾರೆ. ತತ್ಪ್ರಾಪ್ತಿಪಾಯ ನಾಮ ಧಾರಾಕಾಶ ಪ್ರಾಪ್ತಿಪಾಯ, ಇವತ್ತು ಬಾಹ್ಯಭೂತ ಕಾಮ್ಯ ವಸ್ತು ಪ್ರಾಪ್ತಿಪಾಯ ಅಲ್ಲ. ಹೊರಗಿರುವ ಕಾಮ ವಸ್ತುಗಳನ್ನು ಪಡ್ಕೊಳಕ್ ಉಪಾಯ ಅಲ್ಲ. ಅದಕ್ಕೆ ಉಪಾಯವನ್ನು ಅನುಷ್ಠಾನ ಮಾಡಿ. ಹೇಗೆ ಮಾಡಿ ನೋಡಿ, ಇವಾಗ ಹೇಳಿದೆ ಬಾಹ್ಯ ವಿಷಯ ತೃಷ್ಣಾಂ ತ್ಯಜತ. ಹೊರಗಿನ ಇಲ್ಲಿರ್ತಕ್ಕಂಥ ಆಸೆಯನ್ನು ಬಿಡಿ. ಮುಂಚೆ ಇದೇ ಅಡ್ಡಿ. ಅನೃತೇನಿ ಪ್ರತ್ಯೂಢಾಹ ಅಂತ. ಅನೃತ ಅಂದ್ರೆ ಸುಳ್ಳು. ಸುಳ್ಳಾದದ್ದು ಯಾವುದೋ? ಬಾಹ್ಯ ನಾಮರೂಪಗಳು. ನಾಮರೂಪದ ಮೇಲೆ ಹತ್ಕೊಂಡ್ಬಿಡ್ತೀವಿ ನಮ್ಮ ಬುದ್ಧಿ. ನಾಮರೂಪದ ಮೇಲೆ ಹತ್ಕೊಂಡಿರೋದ್ರಿಂದ ನಮ್ಗೆ ಒಳಗಿರೋ ಆತ್ಮ ಗೊತ್ತಾಗ್ತಿಲ್ಲ. ನನಗೆ ಯಾಕೆ ಈ ಕಡೆ ಕಾಣ್ತಾ ಇಲ್ಲ? ನಾನು ಈ ಕಡೆ ನೋಡ್ತಾ ಇದ್ದೀನಿ, ಈ ಕಡೆ ನೋಡ್ತಾ ಇದ್ದೆ, ಈ ಕಡೆ ಕಾಣೋದೇ ಇಲ್ಲ. ಹಾಗೆ ಪ್ರಪಂಚದಲ್ಲಿ ಮುಳುಗಿದ ಮನಸ್ಕರಾದವರಿಗೆ ಹಾರ್ದ ಬ್ರಹ್ಮ ತೋರೋದೇ ಇಲ್ಲ. ಹಾರ್ದ ಬ್ರಹ್ಮ ತೋರ್ಬೇಕಾದ್ರೆ ಇದನ್ನು ಪೂರ್ತಿ ಡಿಸ್ಕಟ್ ಮಾಡಿಬಿಡಿ.
ಇದನ್ನು ಕ್ಲೋಸ್ ಮಾಡಿಬಿಡಿ, ಎಲ್ಲ ಶಟರ್ ಕ್ಲೋಸ್ ಮಾಡಿ, ಕಣ್ಣು ಕಿವಿ ಮೂಗು ಬಾ ಎಲ್ಲ ಶಟರ್, ಅಂಗಡಿ ಶಟರನ್ನು ಹಾಕಿಬಿಟ್ಟು ಅಂಗಡಿ ಹೇಗೆ ಅಷ್ಟೇ ಕ್ಲೋಸ್ ಮಾಡ್ತಾರೋ ಹಾಗೆ ಬುದ್ಧಿ ಪರ್ಯಂತವಾದ ಅಹಂಕಾರ ಪರ್ಯಂತವಾದ ಎಲ್ಲವನ್ನೂ ಅಡಗಿಸಿ ಆತ್ಮಾರಾಮನಾಗಿ ನಿಂತ್ಕೊಂಡ್ಬಿಡಿ. ಅದು ಆತ್ಮ ಭಾವನೆ ಮಾಡ್ತಾ ಇದೆ. ಬುದ್ಧಿ ಇಟ್ಕೊಂಡು ಬುದ್ಧಿಯಲ್ಲಿ ಪ್ರತ್ಯಕ್ ಪ್ರವಣತೆ ತುಂಬಿಕೊಂಡು ಹೃದಯದೊಳಗಿರುವಂತಹ ಬ್ರಹ್ಮ ಭಾವನೆ ಮಾಡ್ತಾ ಕೂತ್ಕೊಳ್ಳಿ. ಹೌದಾ? ಆ ಬ್ರಹ್ಮ ಭಾವನೆ ಮಾಡ್ತಾ 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 ಅದರಲ್ಲಿ ನಿಮಗೆ ಊರ್ಕೊಂಡ್ಬಿಡ್ತು, ಆತ್ಮಭಾವನೆ ಊರ್ಕೊಂಡ್ಬಿಡ್ತು ಅಂದರೆ ಸಮಸ್ತವನ್ನು ಪಡ್ಕೊಂಡವರಾಗ್ತೀರ. ಅದನ್ನು ಪಡೆದೇ ಇರೋದಕ್ಕೆ ಅಡ್ಡಿ ಬಾಕಿ ವಿಷಯ ಸೃಷ್ಟಿಯೇ. ಹೊರಗಿನ ಧನಕನಕ ವಾಹನ ವಸ್ತು ಇರತಕ್ಕಂತಹ ಆಸೆ ಇದೆಯಲ್ಲ, ಅದರಿಂದಲೇ ನಿಮಗೆ ಈ ಧಾರಾಕಾಶ ಸಿಗ್ತಾ ಇಲ್ಲ. ಅದನ್ನ ಏನು ಮಾಡಬೇಕು? ಮುಂಚೆ ವೈರಾಗ್ಯ ತೆಗೆದುಕೊಂಡು ಬಾಕಿ ವಿಷಯ ಭೋಗವನ್ನು ತ್ಯಾಗ ಮಾಡಿ ಅಂತ ಇದ್ದಾರೆ. ಭೋಗತ್ಯಾಗ ವಿಷಯ ತ್ಯಾಗವೇ ಆ ಆತ್ಮಪ್ರಾಪ್ತಿಗೆ ಸಾಧನ. ಅದನ್ನು ಚೆನ್ನಾಗಿ ಮಾಡಿ. ಬಾಹ್ಯ ವಿಷಯ ತೃಷ್ಣಾಂ ತ್ಯಜತ ಇದು ಅಭಿಪ್ರಾಯ. ಈಗ ಏಷ ಆತ್ಮ ಭವತಾಂ, ಏಷ ಆತ್ಮ ಭವತಾಂ ಸ್ವರೂಪಂ ಸ್ವರೂಪಂ. ಇದು ನೋಡಿ, ಜ್ಞಾನಿಗಳು ಇದನ್ನು ಕಂಡುಕೊಳ್ತಾರೆ. ಈಗ ಇಲ್ಲಿ ಗುರುಗಳು ಈ ಉಪಾಸಕನ ಬೇಯಿಸ್ತಾ ಇರುವಂತಹ ಶಿಷ್ಯರಿಗೆ ಭಾವನೆ, ನಿಜವಾಗಿ ನಿಮ್ಮ ಆತ್ಮವಾಗಿದೆ ಕಣ್ರೋ, ನಿಮ್ಮ ಸ್ವರೂಪವೇ ಆಗಿದೆ, ನೀವೇ ಆಗಿದ್ದೀರಾ. ತಪ್ಪು ಕಲ್ಪನೆಯಿಂದ, ವಿವೇಕವಿಲ್ಲದೆ ಅವಿವೇಕದಿಂದ ದೇಹಾದಿಗಳನ್ನು ನಾನು ಅಂದ್ಕೊಂಡು, ಇನ್ನೂ ಅವಿವೇಕದಿಂದ ಹೆಂಡತಿ ಮಕ್ಕಳು ಮನೆ ಮಠವೇ ನನ್ನದು ನಾನು ಅಂದ್ಕೊಂಡು ಮೋಹ ಹೋಗಿದ್ದೀರಾ, ಮೋಸ ಹೋಗಿದ್ದೀರಾ. ಈ ಅಜ್ಞಾನ ಬಿಟ್ಕೊಳ್ಳಿ, ವಿವೇಕ ಬಿಟ್ಕೊಳ್ಳಿ. ನಿಜವಾಗಿ ಈ ಹೃದಯದೊಳಗಿರ್ತಕ್ಕಂತಹ ಚಿನ್ಮಾತ್ಮನಾದ ಅಥವಾ ಅಪಹತ ಪಾಪತ್ವಾದಿ ಗುಣಗಣೋಪೇತನಾದ ಪರಮಾತ್ಮನೇ ನನ್ನ ಆತ್ಮ ಅಂತ ಹೇಳಿ, ಇದು ಈ ಬ್ರಹ್ಮವು ನಮ್ಮ ಆತ್ಮವಾಗಿದೆ, ಸ್ವರೂಪವಾಗಿದೆ ಎಂಬುದಾಗಿ ಇದೊಂದು ಉಪದೇಶ, ಗುರುಗಳ ಉಪದೇಶ. ಶೃಣುತ ತಸ್ಯ ಲಕ್ಷಣಂ, ಶೃಣುತ ತಸ್ಯ ಲಕ್ಷಣಂ ಅಪಹತ ಪಾಪ್ಮ, ಅಪಹತ ಪಾಪ್ಮ. ಕೇಳಿ, ಆತ್ಮನ ಯೋಗ ಉಪಾಸನೆಗೆ ಗುಣ ಭಾರಿ ಮುಖ್ಯ. ಗುಣ ಇಲ್ಲದೆ ಉಪಾಸನೆ ಮಾಡೋಕ್ಕಾಗೋದೇ ಇಲ್ಲ. ಅದನ್ನ ಲಕ್ಷಣ ಅಂದ್ರೆ ಇದು ಗುಣವನ್ನೇ ಲಕ್ಷಣ ಅಂತ ಇದ್ದಾರೆ. ಲಕ್ಷಣ ಅಂದ್ರೆ ಲಕ್ಷ್ಯತೆ ಅನೇನಾಯ್ತು ಲಕ್ಷಣಂ, ಡೆಫಿನೇಷನ್ ಅಂತ ಅರ್ಥ. ಅವನು ಹೇಗಿದ್ದಾನೆ ಅಂತ ಹೇಳಿ ಅವನ ಗುರುತನ್ನು ಹೇಳ್ತೀನಿ. ಆ ಆತ್ಮ ಹೇಗಿದ್ದಾನೆ ಅಂತ ಅದನ್ನು ಕೇಳ್ಕೊಳ್ಳಿ, ಗಮನವಿಟ್ಟು ಕೇಳಿ, ಅದನ್ನ ಊರಿಸ್ಕೊಂಡು ಹೃದಯದಲ್ಲಿ ಅರ್ಥ ಮಾಡಿಕೊಂಡು ಆ ಭಾವನೆಯನ್ನೇ ಎಬ್ಬಿಸ್ಕೊಳ್ತಾ ಇರಿ ಮಲಗುವವರೆಗೂ. ಬೆಳಗ್ಗೆ ಎದ್ದಾಗ ಮಲಗುವವರೆಗೂ ಮಾಡ್ಕೊಳ್ಳಿ. ಏನು ಮೊದಲನೇ ಲಕ್ಷಣ? ಅಪಹತ ಪಾಪ್ಮ. ಅಪಹತಃ ಪಾಪ್ಮ. ಹೇಗೆ ಸಮಾಸ? ಅಪಹತಂ ಪಾಪ್ಮ ಏನ ಸಹ ಅಪಹತ ಪಾಪ್ಮ. ಪಾಪ್ಮ ಶಬ್ದ ಪಂಸಗಳಿಂದ ಹಾಗೆ ಅಪಹತಂ ಪಾಪ್ಮ ಏನ, ಏನ ಆತ್ಮನ, ಸ್ವಯಂ ಆತ್ಮ ಅಪಹತ ಪಾಪ್ಮ. ಇವಾಗ ಪುಲ್ಲಿಂಗ ಬಿಡುತ್ತೆ. ಪಾಪ್ಮ ಪಾಪ್ಮಾನು ಪಾಪ್ಮಾನ. ಬರೀ ಪಾಪ್ಮ ಆದ್ರೆ ಪಾಪ್ಮ ಪಾಪ್ಮನಿ ಪಾಪ್ಮಾನಿ. ಪುಮಾಂ ಪಾಪ್ಮ ಪಾಪಂ ಕಿಲ್ಬಿಷ ಕಲ್ಮಷಂ ಕಲುಷಂ ವೃಜನೀನೂಘಂ ಅಮ್ಮೋ ದುರಿತ ದುಷ್ಕೃತಂ. ಅಮರಶೋಕ, ಅಮರಕೋಶ. ಪಾಪ್ಮ ಅನ್ನೋದು ನಪುಂಸಕಲಿಂಗ. ಆಗ ಇಲ್ಲಿ ಪಾಪ್ಮ ಅಂತ ಪುಲ್ಲಿಂಗ ಆಗ್ಬಿಟ್ಟಿದೆ, ಆತ್ಮನಿಗೆ ವಿಶೇಷಣ ಕೊಟ್ಟಾಗಿ. ಅವಾಗ ಅಪಹತಂ, ಅಪಹತ ನಾಮ ವಿನಾಶಿತಂ. ವಿನಾಶಿತಂ ಪಾಪ್ಮ ಏನ ಆತ್ಮನ ಸ್ವಯಂ ಆತ್ಮ ಅಪಹತ ಪಾಪ್ಮ. ಯಾವ ಆತ್ಮನಿಂದ ಎಲ್ಲ ಪಾಪ ಶಬ್ದಕ್ಕೆ ಪುಣ್ಯವೂ ಸೇರಿಸ್ಕೊಂಡ್ಬಿಡಿ. ಪುಣ್ಯ ಪಾಪ ಎಲ್ಲನೂ ಬಿಟ್ಕೊಂಡವನು. ಪುಣ್ಯವೂ ಅವನಿಗೆ ಬೇಡ, ಪಾಪವೂ ಇಲ್ಲ, ಯಾವ ದೋಷವೂ ಇಲ್ಲ, ಅಂಥವನಾಗಿದ್ದಾನೆ ಅಂತ. ಇದು ನಮ್ಮ ಒಂದು ಗರಿಮೆ, ಹಿರಿಮೆ, ನಮ್ದು ಸ್ವಭಾವ, ನಮ್ಮ ಸ್ವರೂಪ ಇದು. ನಾವು ಹೀಗಿರೋರು. ನಾವು ಇದುವರೆಗೂ ಅಯ್ಯೋ ಪಾಪೋಹಂ ಪಾಪ ಕರ್ಮಾಹಂ ಪಾಪಾತ್ಮ ಪಾಪ ಸಂಭವ, ಅಯ್ಯೋ ಮಹಾಪಾಪಿ ಸ್ವಾಮಿ ಅಂತ ನಮ್ಮ ಸ್ವಾಮಿಗಳು ಇದನ್ನು ಹೇಳ್ಕೋಬಾರ್ದು ಅಂತ ಅಂತಿದ್ದಂತೆ. ಪದೇ ಪದೇ ಹೇಳ್ಕೋಬೇಡಿ, ನಾನು ಪಾಪಿ ಪಾಪಿ ತಂದ್ಕೋಬೇಡಿ ಅಂತ ಹೇಳ್ತಿದ್ರು. ಇಲ್ಲ ಇಲ್ಲ, ತಮ್ಮ ನೈಚ್ಛತನಿಗೆ, ನಾನು ನೀಚನಾಗಿ ಅಲ್ಪತನಕ್ಕೆ ಹೇಳ್ಕೊಂಡ್ರೆ ತಪ್ಪಿಲ್ಲ ಅಂತ ಕೆಲವು ಜನ. ಇಲ್ಲ ಇಲ್ಲ, ಅದು ಊರ್ಕೊಂಡ್ಬಿಡುತ್ತೆ. ಪಾಪೋಹಂ ಪಾಪ ಪುಣ್ಯೋಹಂ ಪುಣ್ಯ ಕರ್ಮಾಹಂ ಪುಣ್ಯಾತ್ಮ ಪುಣ್ಯ ಸಂಭವ. ನಮ್ಮ ಭಗವಂತನ ಮಗ ನಾನು, ಭಗವಂತ ಕಡೆ ಹೋಗಿ ಹಾಗೆ ಹೇಳ್ಕೊಳ್ಳಿ, ಯಾಕೆ ಪಾಪೋಹಂ ಯಾಕೆ ಹೇಳ್ಕೊತೀರಾ ಅಂತ. ಅದೇ ಭಕ್ತನಿಗೆ ಇಷ್ಟಪ್ಪ, ನಾನು ದಾಸ, ನಾನು ಮಹಾಪಾಪಿ, ನಂಗೆ ಏನು ಇಲ್ಲ, ನೀನು ಅಂಥವನು ಅಂತ ಹೇಳ್ಕೋಬೇಕು. ಭಗವಂತನ ಏನೋ ಹೆಂಗಂಗೆ ಹೇಳಿದ್ರೆ ಭಗವಂತ ಒಲಿತಾನೋ ಅಂತ ಆಸೆ ಅವನಿಗೆ. ಹೀಗೆ ಹೇಳಿದ್ರೆ ಒಲಿತಾನೋ, ಹಿಂಗೆ ಹೇಳಿದ್ರೆ ಒಲಿತಾನೋ ಅಂತ ಅವನಿಗೆ ಆಸೆ. ಹೆಂಗ ಬಿಡ್ಬಿಡಲ್ಲ. ಅಪಹತಃ ಪಾಪ್ಮ. ಪಾಪ್ಮ ಪುಲ್ಲಿಂಗದಲ್ಲೂ ಮಾಡ್ಬಿಟ್ಟಿದ್ದಾರೆ. ಧರ್ಮಾಕ್ಷೋ ಯಸ್ಯ ಸೋಯಂ ಅಪಹತ ಪಾಪ್ಮ. ಧರ್ಮಾಕ್ಷೋ ಯಸ್ಯ ಸೋಯಂ ಅಪಹತ ಪಾಪ್ಮ. ಯಾಕೆ ಅಪಹತ ಪಾಪ್ಮ ಬಿಟ್ಬಿಟ್ಟೆ? ಧರ್ಮಾಕ್ಷೋ ಯಸ್ಯ ಸೋಯಂ ಅಪಹತ ಪಾಪ್ಮ. ಪಾಪ್ಮ ಶಬ್ದ ಎರಡು ಲಿಂಗದಲ್ಲೂ ಇದೆ ಅಂತ ಇದೆ ಮಗ. ಪಾಪ್ಮಾವು ಇದೆ, ಪಾಪ್ಮನೂ ಇದೆ. ಅಲ್ಲ ಅಸ್ಥಿ ಪಂಕಂ ಪುಮಾಂ ಪಾಪ್ಮ ಅಲ್ಲೇ ಅಮೃತಲ್ಲೇ ಮಾಡಿದ್ದಾರೆ.
ಭಾಷ್ಯಕಾರ ಮಾಡಿದ್ಮೇಲೆ ಇದು ಆಕಾಶಂ ಅಂತ ಇದು ಮಾಡಿದ್ದಾರೆ ಭಾಷ್ಯಕಾರರು. ಅವಕಾಶದಾಸರು ಆಕಾಶಂ ಅಂತ ಹಾಕ್ಬಿಟ್ಟಿದ್ದಾರೆ. ಅಯ್ಯೋ ಆಕಾಶ ಇದೆಯಾ? ಶಂಕರಾಚಾರ್ಯ ಪ್ರಯೋಗ ಅದು. ನೋ ಚೇಂಜ್ ಮಾಡದ. ಅವಕಾಶದಾಸರು ಆಕಾಶಂ ಅಂತ ಮಾಡ್ಬಿಟ್ಟಿದ್ದಾರೆ ಚೈತ್ರಿಯಲ್ಲಿ. ನಾನು ನಮ್ಮ ಅಣ್ಣನ ಕೇಳಿದೆ, ಇದೆಯಾ ಇದೆ, ಎಲ್ಲಿದೆ? ಪುಂಸಾಕಾಶ ವಿಹಾಯಸಿ ಅಂದ್ರೆ ಅಮರಕೋಶ ಆಕಾಶ ವಿಹಾಯಸಿ ಅಂತ ಹೇಳಿ ಅದನ್ನ ಇದು ಮಾಡಿದ್ದಾನೆ. ವಿಹಾಯ ಶಬ್ದಗಳನ್ನು ಸಮಾಸ ಮಾಡಿದ್ದಾನೆ. ಹಾಗಲ್ಲ, ಸಮಾಸ ಮಾಡಿದರೆ ಅದರ ಲಿಂಗ ಏನು ಇದಕ್ಕೂ ಅದೇ ಲಿಂಗ ಬರುತ್ತೆ. ವಿಹಾಯ ಶಬ್ದ ನಪುಂಸಕಲಿಂಗ. ಧರ್ಮ ಎಂಬ ಹೆಸರಿನ ಪಾಪವು ನೋಡಿ, ಭಾಷೆಗಳು ಧರ್ಮವನ್ನು ಸೇರಿಸಿದ್ರು ಪಾಪಕ್ಕೆ. ಧರ್ಮ ಎಂಬ ಹೆಸರಿನ ಪಾಪವು ಯಾವಾತನಿಗೆ ನಾಶವಾಗಿದೆಯೋ ಈತನು ಅಪಹದ ಪಾಪನು. ಆಯ್ತಲ್ವಾ? 9 ಗಂಟೆ. ನಾಳೆ ವಿಜರೋ ಬರ್ತು. ಯಾಕಂದ್ರೆ ಜರ ಇವಾಗ ಬೇಡ ನಮಗೆ, ಉಪ್ಪು ಇದು ನಾಳೆ ಬರಲಿ. ಓಂ ಆಪ್ಯಾಯಂತು ಮಮ ಅಂಗಾನಿ ವಾಕ್ಪ್ರಾಣಶ್ಚಕ್ಷುಶ್ರೋತ್ರಮಥೋ ಬಲಮಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾಮ್. ಬ್ರಹ್ಮ ನಿರಾಕರಣಮಸ್ತು ನಿರಾಕರಣಂ ಮೇಸ್ತು. ಉಪನಿಷತ್ಸು ಧರ್ಮಾಃ ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ.